ಜಾಗ ಬ್ಲಾಕ್ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಸ್ಪಾಟಿಗೆ ಬಂದಾಗ ನಾನು ಆಬ್ವಿಯಸ್ಲಿ ನಿಂತ್ಕೊಂಡು ಕೈ ಕಾಲು ಮುಖ ಸರಿ ಮಾಡ್ಕೊಳ್ತೀನಿ, ಬಟ್ಟೆಗಳು ಅದಕ್ಕೆ ರಿಲೇಟೆಡ್ ಇದ್ರು. ಬುಕ್ಸ ಟೈಪ್ ಪ್ರಚಾರ ಜೊತೆಗೆ ಜಾಗ ಬ್ಲಾಕ್ ಮಾಡ್ಕೊಂಡಿರೋದು ಬಟ್ ಆಯ್ತು. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗ್ ಆಗೋದು ಇದ್ರದ್ದು ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಸ್ಟಾರ್ಟ್ ಆಗೋದು. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಆ್ಯಕ್ಚುಲಿ ಎಂಟ್ರಿ ಕೊಡಲೇ ಇಲ್ಲ. ನಾನು ಬಾಟ್ಲಲ್ಲಿ ನೀರಿತ್ತಲ್ಲ ಅದರಲ್ಲೇ ಮುಖ ತೊಳ್ಕೊಂಡೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಏನಾಯ್ತು ಅಂದರೆ ನಾನು ಎದ್ದು ಆ ಕಡೆ ನೋಡ್ತಿದ್ದೆನಲ್ಲ, ನೆಲ್ಲಿ ಹತ್ರ ನೋಡೋದಲ್ಲ, ನೆಲ್ಲಿ ಹತ್ರ ನೋಡ್ತಿದ್ದಂಗೆ ಇದಾಗೋದ್ರು, ಏನು ಫಿಲ್ಲಪ್ ಆಗಿದ್ರು, ಎಲ್ಲ ಕ್ಯೂ ನಿಂತಿದ್ರು. ಆ ದೇವ್ರ ಅವಳಲ್ಲ ಆಯಮ್ಮನೇ ಮುಖ ತೊಳ್ಕೊತಾ ಇದ್ಲು. ಅವಳಿಂದ ಆಲ್ರೆಡಿ ಇಬ್ಬರು ನಿಂತಿದ್ರು, ಒಬ್ಬರಲ್ಲ ಇಬ್ಬರು. ಫುಲ್ ಕ್ಯೂ ಸಿಸ್ಟಮ್ ಇತ್ತು. ಸೊ ಹೋಗಲೇ ಇಲ್ಲ, ಬಾಟ್ಲಲ್ಲಿ ಇದ್ದಿದ್ದು ನೀರಲ್ಲಿ ತೊಳ್ಕೊಂಡ್ರೆ. ಸೊ ಇಲ್ಲೂ ಅದನ್ನೇ ಕ್ರಿಯೇಟ್ ಮಾಡ್ತಾರದ ಬಡ್ಡೈಕ್ಲು ಅಂದರೆ ಅಲ್ಲಿ ಇವಾಗ ಸ್ನಾನ ಮಾಡೋಕೆ ಹೋಗ್ತಾ ನಿಜ ಸ್ನಾನ ಮಾಡೋಕೆ ಹೋಗ್ತೀನಲ್ಲ, ಸೊ ಸ್ನಾನ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು. ಎಲ್ಲ ಫಿಲಪ್ ಮಾಡ್ಕೊಂಡಿರ್ತೀವಿ ಅಂತ ಅದೇನೋ ಬೊಗಳ್ಕೊಂಡು ಹೋಗ್ತಾಳೆ, ಅದು ಯಾರಿಗೋ ಬೈತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು. ಎಲ್ಲೋ ಕಲರ್ ಪೂಜಾರಿ ಅಂದರೆ ಚಾಮುಂಡಿ ಬೆಟ್ಟದ ಕಳ್ಪೂಜಾರಿಗಳವರಲ್ಲ, ಅವ್ರ ಗೋಡೌನಲ್ಲಿ ಕೆಲಸ ಮಾಡೋಕೆ ಒಪ್ಕೊಂಡ್ರೆ ಇದೆಲ್ಲ ಸಮಸ್ಯೆಗಳಾಗಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಸಾವಂತೆ ಸೇವಂತಿ ಹೂವು ಸಾವು ಪ್ಲಸ್ ಅಂತೆ. ತುಪ್ಪಕ್ಕಂತ ಹೋಗ್ತಾನೆ ಅವನು. ಕೆಂಪು ಟವಲ್ಲು ತಲೆ ಕಟ್ಸ್ಕೊಂಡೋದಲ್ಲ, ಬಿಡಿ ಸೇತಾನಲ್ಲ ಬೋಳಿ ಮಗ. ಬಿಡಿ ಸಿಗರೇಟ್ ಸೇದ್ ಬಿಡೋದಲ್ಲೇ ಉಗಿಯೋದು ತುಪ್ಪಕ್ಕಂತ. ಇದು ಕೊಟ್ಟಿರೋ ಊಟ ಆ್ಯಕ್ಚುಲಿ ಜನನೇ ಇಲ್ಲ ಇಲ್ಲಿ. ಸಾರಿ, ಮದುವೆಗಳು ಸ್ಟಾರ್ಟ್ ಆಗಿದೆಯಲ್ಲ, ಸೊ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಜನ ತಿನ್ನೋಕ್ಕೂ ಜನ ಇಲ್ಲ. ಹಿಂಗಿದ್ರು ಕೂಡ ಅವ್ರು ಕೊಟ್ಟ ಕ್ವಾಂಟಿಟಿ ಎಷ್ಟಿದೆ. ರಾಜೇಶ್ ಗಾಡಿಗಳು 1, 2, 3 ಇದೆ. ಗುರು ಜುಪಿಟರ್ಗಳು ಎಷ್ಟು ಜುಪಿಟರ್ ಇದೆ ಗೊತ್ತಾ? 1, 2, 3, 4, 5, 6, 7 ಅಲ್ಲೊಂದು ಮುಂದೆ ಹೋಯ್ತಾ ಇತ್ತು, ಪಾಸ್ ಆಯ್ತಲ್ಲ, ಅದು ಸೇರಿ 7. ಅದನ್ನು ಬಿಟ್ಬಿಟ್ರು 6 ಗಾಡಿ ಇದ್ದಾವೆ ಜುಪಿಟರ್ ಗಾಡಿಯಲ್ಲಿ. 6 ಜುಪಿಟರ್ ಇದೆ, 2 ಓಲಾ ಇದೆ, 1 ಬ್ಲ್ಯಾಕ್ ಆ್ಯಕ್ಟಿವಾ ಇದೆ. ಇನ್ನೊಂದು ರಾಯಲ್ ಬ್ಲೂ ಆ್ಯಕ್ಟಿವಾ. ಇವಾಗ ಮುಂದೆ ಜುಪಿಟರ್ ಗುರು 7 ಜುಪಿಟರ್ ಇದೆ ಇಲ್ಲಿ. ಅದರಲ್ಲಿ ಔಟ್ ಆಫ್ ದಟ್ 7 3 ಜುಪಿಟರ್ಸ್ ರಾಜೇಶ್ ಚಂದ್ರ ಬಾಲಂಬಚ್ಚಿಗಳು. ಆ್ಯಕ್ಚುಲಿ ಬಡ್ಡೆ ತವಾವಲೆ ಗುರುವೆ, ಆ 2 ಬಡ್ಡೆ ತಗೋ ಸುಳ್ಳೆ ಮಕ್ಕಳು ಅಂತಾರೆ ಅಷ್ಟೇ. ಮುಂದಕ್ಕೆ ಏನು ಮಾತಾಡೋಲ್ಲ, ಹಿಂದಿನ ಮಾತಾಡಲ್ಲ, ಮುಂದೆ ಮಾತಾಡೋಲ್ಲ.
ಬರೀ ಬೈಕ್ಗಳ ಮಾತ್ರ ಹೋಯ್ತಾರೆ ಸೋಳೆ ಮಕ್ಕಳು ಹಂಗೆ ಹಿಂಗೆ. ಹೆವಿ ಮಾತಾಡ್ತಾರೆ ಮೀಸೆ ಹೆವಿ ಮಾತಾಡ್ತಾರಲ್ಲ ಅಷ್ಟೊತ್ತಿಂದ. ಎಷ್ಟು ಜನ ಮಾತಾಡ್ತಾ ಇದ್ದಾರೆ, ಹಿಂದೆ 3 ಬೋಗಿ ಕಾಡಬೇಕು ಅಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಲ್ಲಿ ಮುಂದೆ ಹೋಗ್ತಿದ್ದಾಳಲ್ಲ ಲೌಡಕ್ಕ ವಾಲ್, ಇವಳೇ ಮುಗಿದ್ಬಿಟ್ಟು ಹೋಗಿದ್ದು. ಆ್ಯಕ್ಚುಲಿ ಟ್ರೈನ್ ಹತ್ರ ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಹತ್ರ ಇಳಿದು ಮುಖ ತೊಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಮುಖ ತೊಳ್ಕೊಂಡೆ. ಸೊ ಮುಖ ತೊಳೆಯೋ ಸಮಯದಲ್ಲಿ ಟ್ರೈನ್ ರೋಡೋ ಸಮಯದಲ್ಲಿ ಒಬ್ಬ ತುಪ್ಪಕ್ಕಂತ ಉದ್ಬಿಟ್ಟು ಹೋಗ್ತಾನೆ ಅವನು ಮುಂದೆ ತುಲ್ನಾಕೆ. ಅಲ್ಲಿಂದ ಮುಂದಕ್ಕೆ ಸ್ಟೀವ್ ಎಳ್ನೇ ಹುಡುಗಿತಾ ಇರೋದು. ಹತ್ತಿರಕ್ಕೆ ಹೋಗಿ ಮುಖ ಹಿಡಿತೀನಿ. ಅಲ್ಲಿ ಯೂರಿನ್ ಪಾಸ್ ಮಾಡೋರು ಇದ್ದಾರೆ. ಅಲ್ಲಿ ದಡಿಯ ಒಬ್ಬ ಪಾಸ್ ಆದ್ನಲ್ಲ ಯಮಹ, ಅವನು ಯೂರಿನ್ ಪಾಸ್ ಮಾಡ್ದೆ, ಇವನು ಯೂರಿನ್ ಪಾಸ್ ಮಾಡ್ತಿರೋದು. ಅಲ್ಲಿಗೆ ಹೋಗಬೇಕು ಅಂತ, ಅಲ್ಲಿಗೆ ನಂಜನಗೂಡು ಕಡೆಗೆ ಹೋಗು ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಅಂದರೆ ಇಲ್ಲಿ ಉಗಿತಾರೆ ನಿನಗೆ, ಅಲ್ಲಿಗೆ ಹೋಗು ನಂಜನಗೂಡಿಗೆ ಹೋಗು ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಯೂರಿನ್ ಫಾರ್ಮುಲ ಅಲ್ಲಿಗೆ ಮತ್ತೆ ಬಾ ಅಂತ. ಈಗ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಊಟಕ್ಕೆ ಅಂತ ಹೋಗ್ತಾ ಇದ್ದೆ. ಇದೆಲ್ಲ ನೋಡೋಕ್ಕೆ ಅವಲ್ಲ. ದಸರಾದಳು KH09 MA 944. ಸುತ್ತ JCB ಮಣ್ಣನ್ನು ಟಾಟ್ ಹಾಕೋತಾ ಎತ್ತು ಬೇರಿಂದ ಹಾಕ್ತಾರೆ. ಇವರು ಕೆಳವರೆಗೂ ಬಿಲ್ ಬರ್ಬೇಕು ಆ ಥರ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ವೆಹಿಕಲ್ಗಳು ಒತ್ತಿಸ್ಕೊಂಡು ಹೋಗೋದು ಅಂತೆಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಹೋಗ್ತಾರೆ ವೆಹಿಕಲ್ಗಳು ನೋಡೋದು ಗೊತ್ತಾಗೋಗುತ್ತೆ ನಿಮಗೆ. ಆ್ಯಕ್ಚುಲಿ ಇವೆಲ್ಲ ವೆರಿ ಕಾಮನ್ ಆಗಿ ಹೋಗುತ್ತೆ. ಸೊ ಹೀಗಾಗಿ ಅದಕ್ಕೆ ಕವರ್ ಮಾಡೋಕ್ಕೆ ಹೋಗಿಲ್ಲ. ಬ್ಯಾಟ್ರಿ ಉಳಿಸೋಣ ಅಂತ ಹೋಗ್ತಾ ಇದೆ. ಉಳಿಸಿರೋದೆ ಈಗ ಆಲ್ರೆಡಿ ರೆಕಾರ್ಡ್ ಮಾಡಿರೋದೆ ಇದೆಲ್ಲ ವಿತೌಟ್ ಎಡಿಟ್ ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ರೆಂಡರ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈಗ ರೆಕಾರ್ಡ್ ಮಾಡೋಕ್ಕೆ ಬೇಡ ಅಂತ ಹೋಗ್ತಾ ಇದ್ದೀನಿ. ಇನ್ನೊಬ್ಬ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮರ್ KX09 MG 5062 ಗಾಡಿ ತೊಗೊಬಂದು ನಿಲ್ಲಿಸ್ತಾನೆ. ಆದರೆ ಧೂಳು ಇಳಿಸೋದಕ್ಕೋಸ್ಕರ ತೊಗೊಬಂದು ಹಾಕೋದು. ಆ್ಯಕ್ಚುಲಿ ಗಡಿಯ ದಾಂಡಿಗ ಇದ್ರ ಹತ್ರನೂ ಸಿಕ್ಕಿದ್ನಲ್ಲ ಅಲ್ಲಿ
ರೈಲ್ವೆ ಸ್ಟೇಷನ್ ಅದೃಷ್ಟಲಕ್ಷ್ಮಿ ಯಾವಾಗಲೂ ಓಡಾಡ್ತಾ ಇರ್ತದೆ. ಸಿಟಿದು ಎಲ್ಲ ಹೋಗ್ತಿಲ್ಲ ಎಲ್ಲ ಓಡಾಡ್ತದೆ. ಸ್ವಾಭಾವಿಕ ಪ್ರಗಜ್ಜ ಯಾವುದೋ ಚಿಕ್ಕ ಇದೆ ಒಳಗಿರೋದು. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋಷ್ಟು ವಯಸ್ಸಾಗಿಲ್ಲ ಅನ್ಸುತ್ತೆ. ವೈದ್ಯರಿಗೆ ಮಂದಿ ಎದುರಿಸೋಕ್ಕೆ ಟ್ರೈ ಮಾಡ್ತದೆ. MG5062 ಅಲ್ಲ, ಲೈಕ್ ಎಕ್ಸ್ಪೀರಿಯನ್ಸ್ ಆಗಿರೋಷ್ಟು ಅವೈದ ವಯಸ್ಸಾಗಿಲ್ಲ ಅನಿಸುತ್ತೆ ಅವನಿಗೆ ಒಳಗಿರೋನಿಗೆ. ಇದಕ್ಕೆ ನಾನು ಇಂಥವ್ರನ್ನ 1000 ಲೆಕ್ಕದಲ್ಲಿ ನೋಡ್ತೀವಿ, 100 ಲೆಕ್ಕದಲ್ಲ 1000 ಲೆಕ್ಕದಲ್ಲಿ ಸ್ಟೋಕ್ ಕೊಡ್ತಾ ಇದ್ದೀನಿ ಅಂತ. KA-HR7803 ಹೌದು. ಎಲ್ಲೋ ಅದು S2511 ಅದೇನೋ ನಾಲ್ಗೆ ಇದು ತುಟಿ ಮತ್ತು ನಾಲ್ಗೆ ಕಚ್ಕೊಂಡು ಅಲ್ಲಿ ಆ್ಯಕ್ಚುಲಿ ಯಾರೋ ತೋರಿಸಿದ್ರು. ಅದಕ್ಕೆ ತಲೆಗೆ ಬೇಡ, ಇದೆಲ್ಲ ಕದೆಲ್ಲ ಬಲ ಗೊಚ್ಚೋದು ಥರ ಪುರುಷರವರಲ್ಲ. ಪ್ರದರ್ಶನ ಸಾರು AB7467 ಇದೆಲ್ಲ ಪ್ರತಿಭಾ ಪ್ರದರ್ಶನ ಕಾಣೋದು. ಸ್ಟೋರಿ ಅಂದರೆ ಅಲ್ಲಿ ಹೇಗೆ ಬಿಡ್ತೀವಿ ಅಂತ ಎಲ್ಲ ಸ್ಪೆಸಿಫಿಕ್ಸ್ ఉంటాರಲ್ಲ, ಈ ಥರ ಇವತ್ತು ಹಂಗೆ ಹಂಗೆ ಗಾಡಿ ರಿಪೇರ್ ಮಾಡ್ತೀವಿ ಮಾಡಿಸ್ತೀವಿ ಅಂತ. JS0303 ಮೊಬೈಲ್ಗಳು ಇದು KA13A7636 ಗಾಡಿ. ಬರೀ ಲಕ್ಷ್ಮೀ ಬಲಗೋಚೆಯಲ್ಲಿ ಬರ್ತಾರದ ಛತ್ರಿ ಹಿಡ್ಕೊಂಡು, ಅದಕ್ಕೆ ವೀಡಿಯೋ ತೋರಿಸ್ತಾ ಇರೋದು V2 ಲಕ್ಷ್ಮಬ್ಬ ಅಂತ ಹೇಳಿ. ಭಾಳಷ್ಟು ಸ್ವೀಟ್ಸ್ ಕೊಡ್ತಿದೆ ಅಂತ ಅದಕ್ಕೆ ರಾಜೇಶ್ ಅಂತ ಅದಕ್ಕೆ ಆ್ಯಕ್ಚುಲಿ ನಾನು ಊಟ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಬೆಂಗಲ್ ಟಿಪ್ಪಿಸ್ಬೇಕು, ಒಳ್ಳೆ ಹತ್ರ ಹೋಗ್ಬಿಡೋದ. ಇವತ್ತು ಇಡೀ ದಿನ ಆದರೂ ವೇಸ್ಟ್ ಆದರೂ ಪರವಾಗಿಲ್ಲ, ಬರೀ ಬಟ್ಟೆ ಒಗೆದು ಒಣಗಿಸೋದಷ್ಟೇ, ಕೆಲಸ ಮಾಡೋದು ಅಂದ್ಕೊಂಡಿದ್ದೆ. ಬಟ್ ಯಾಕೋ ಹೊಟ್ಟೆ ಕೆಲಸ ಮಾಡೋದು ಬೇಡ, ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಎರಡೂ ಎಷ್ಟಾಗುತ್ತೆ ಊಟ ಮಾಡೋದು, ಡ್ರೈವ್ ಮಾಡೋದು, ಸ್ನಾನ ಮಾಡೋದಕ್ಕೆ ಎಷ್ಟಾಗುತ್ತೆ ಅಷ್ಟು ಆ ಕೆಲಸ ಮಾಡೋದು ಅಂತ ಅಂದ್ಕೊಂಡೆ. AB8261 ತಿರ್ಬೇಕು ನಡ್ಸೋ ಗಾಡಿ ತಿರುಗಿ ಸ್ಲೋ ಆಗೋಯ್ತು. ನಂಬರ್ ಕಂಡಿಂತ ಇಟ್ಕೊಂಡು JK1614 ಗಾಡಿ ಅದು. ಅಲ್ಲಿ ಮುಸ್ಲಿಮದು ಒಬ್ಬ ಹೋದ್ನಲ್ಲ, ಅದಕ್ಕೂ ರಿಲೇಟೆಡು. ಇವಾಗ ನೋಟಿಸ್ ಮಾಡಬೇಕಾಗಿರೋದೇನೆಂದರೆ, ಅದು ಕಾರ್ನರಿಂಗ್ ಮಾಡ್ತಾನೆ. ಒಳ್ಳೆ ಮೋಟೋ ಜಿಪಿ ಕಾರ್ನರಿಂಗ್ ಮಾಡ್ತಾರಲ್ಲ, EY3962 ಇರಬೇಕು ನರ್ಶೋ. ಮೋಟೋ ಜಿಪಿ ಕಾರ್ನರಿಂಗ್ ಮಾಡ್ತಾರಲ್ಲ, ಹಂಗೆ 1 ಇಂಚು ಬಿಡೋದನ್ನ ಕವರ್ ಮಾಡ್ತಾನೆ. ಇವನು ಯಾವುದೇ ಡೆಲಿವರಿ ಬಾಯ್ ಹೋಗ್ತಿದ್ದಲ್ಲ, ಅವರು ಸಿಕ್ ಅಂತ ಬಂದು ಓವರ್ಟೇಕ್ ಮಾಡೋ ಥರ ಹೊಡ್ಕೊಂಡು ಬರ್ತಾನೆ. ಬಿಸಾಡಿದಾರ ಎಲ್ಲ ಯಾಕೆ ಬಿಸಾಕಲ್ಲ, ಅದೇನೋ ತಿನ್ಕೊಂಡೋದ್ರು. ಸುರೇಶ್ ಯಾವುದೇ ಓಮನಿ ಹೋಯ್ತಲ್ಲ, ಅದು ಸುರೇಶ್ ಅಂತ ಅದೇ ಹೇರ್ ಸ್ಟೈಲ್ ಸರಿ ಇಲ್ಲ ನಿಂದು, ಹೀಗಾಗಿ ಅವ್ರು ಅವಮಾನ ಮಾಡ್ತಾರೆ, ಬೈತಾರೆ ಅಂತ ಏನೋ ಎದುರಿಸ್ತಾ ಇದ್ದಾರೆ. ಅವ್ರೇನಾದರೂ ಮಾಡಲಿ, ಅದು ಅವ್ರ ಹಣೆ ಬರ ಡಿಸೈಡ್ ಮಾಡ್ತಾರೆ. ಒಬ್ಬ ಮುಸ್ಲಿಂ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಗಾಡಿ ನಂಬರ್ JM ಆಗ ಮದಿಬಹುದು, ಓದೋಕ್ಕಾಗಿಲ್ಲ. ಈ ಆಟೋದವ್ರು ನಿಂತಿರ್ತಲ್ಲ, ಇಬ್ಬರು ಏನೋ ಮಾತಾಡ್ತಾ ಇದ್ದಾರೆ. ಅದೇ ನಿನ್ನ ಮುಂದೆನೇ ಏನೋ ಕಾಮೆಂಟ್ ಪಾಸ್ ಮಾಡ್ತಾರೆ ಅಂತ. ಆ್ಯಕ್ಚುಲಿ 27 ಮಲೆ ಗಾಡಿ ಮುಂದೆ. ಆ್ಯಕ್ಚುಲಿ ಇವತ್ತು ಊಟ ಮಾಡೋ ಮೂಡಲ್ಲಿ ನಾನೇ ಇಲ್ಲ. ನೋಡ್ದ
ಊಟ ಮಾಡಿದ್ರೆ ಆಮೇಲೆ ಹೊಟ್ಟೆ ಹಸಿತಲ್ಲ, ಸದ್ಯಕ್ಕೆ ಹೊಟ್ಟೆ ಹಸಿತಾಯಿಲ್ಲ. ಯಾಕೆಂದರೆ ಬೆಳಿಗ್ಗೆ ತಿಂದಿದ್ದೀನಲ್ಲ, ಒಂದು ಅಷ್ಟು ಹೋಟೆಲ್ ತಿಂದೆ. ಹೋಟೆಲ್ 2 ಪ್ಯಾಕೆಟ್ ಬಿಸ್ಕೆಟ್ ಸಿಕ್ತು, 5 ರೂಪಾಯಿದು, 5 ರೂಪಾಯಿ ಅಲ್ಲ 3 ರೂಪಾಯಿದು. ಸೊ ಬಿಸ್ಕೆಟ್ ಬೇರೆ ತಿಂದಿದ್ದೆ, ಸ್ವಲ್ಪ ಊಟ ಮಾಡಿದ್ದೆ. ಸೊ ಹೀಗಾಗಿ ಎಲ್ಲಿ ಓಡಾಡಿಲ್ಲ ಕೂಡ, ಟ್ರೈನಲ್ಲೇ ಕೂತಿದ್ದೀನಿ ಆವಾಗಿಂದ. ಈಗಲೇ ಸ್ವಲ್ಪ ವಾಕ್ ಮಾಡ್ತಾ ಇರೋದು ರೈಲ್ವೆ ಸ್ಟೇಷನಲ್ಲಿ ಇವಾಗ. ಸೊ ಹೀಗಾಗಿ ಹೊಟ್ಟೆ ಹಸಿತಾಯಿಲ್ಲ. ಅದೇ ಸ್ವಲ್ಪ ಹೊತ್ತಾದ್ಮೇಲೆ ಹೊಟ್ಟೆ ಹಸಿದ ಸಾಧ್ಯತೆ ಇರುತ್ತೆ. ಹೀಗಾಗಿ ಚಾನ್ಸ್ ತೊಗೊಳ್ಬೇಡ, ಎಷ್ಟಾಗುತ್ತೆ ಅಷ್ಟು, ಎಷ್ಟು ಸಿಗುತ್ತೆ ಅಷ್ಟು ತಿನ್ಕೊಂಡು ಹೋಗ್ಬಿಡೋದು. ಊಟ ಮಾಡಿಕೊಂಡು ರೋಡ್ವೇಸಲ್ಲಿ ನಾನು ಜಿಮ್ಮಿಗೆ ಹೋಗೋ ಪ್ರಯತ್ನ ಮಾಡ್ತೀನಿ. ಸುಲಭವಾಗುತ್ತೆ, ಲಿಫ್ಟ್ ಸಿಗೋಲ್ಲ, ಐ ಆಮ್ ಶ್ಯೂರ್ ಬರುತ್ತೆ. ಆ್ಯಕ್ಚುಲಿ ಅವೆಂಜರ್ ಗಾಡಿ ಇಲ್ಲಿ ಸದ್ಯಕ್ಕೆ ಹೇಳಕ್ಕೆ ತೆಗೆದಿದ್ದು K544694 ಗಾಡಿ. ಆಟೋಗೆ ಲೋಡಿಂಗ್ ಮಾಡ್ತಿದ್ದಾರಲ್ಲ, ಡಬ್ಬ ಇದೆಯಲ್ಲ, ಬ್ರೌನ್ ಕಲರ್ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ನ ತೆಗೆದು ಮೇಲಕ್ಕೆ ಸಿಗ್ತಾನೆ. ಅದರಲ್ಲಿ ಧೂಳು ಕರೆಕ್ಟಾಗಿ ನನ್ನ ಮುಖಕ್ಕೆ ನಿಂತ್ಕೊಳ್ತು. ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ಕಣ್ಣೆಲ್ಲ ಹೊರಗಡೆ ಗಣ್ಣಕ್ಕೆ ಫುಲ್ ಧೂಳಾಗೋಗಿದೆ. ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ, ನೀರು ಕಡಿತಾ ಇದ್ದಾರೆ, ಈಚೆ ನೀರು ಬರ್ತಾಯಿದೆ. ಆ ಬಟ್ಟೆಗೆ ಬೀಳ್ತು ಬೀಳೋದು. ಫೋನ್ ಕಟ್ ಮಾಡಿದ ತಕ್ಷಣ ಕಣ್ಣು ಉಜ್ಕೋಬೇಕು ಚೆನ್ನಾಗಿ, ಆ ರೇಂಜು ಬೆಟರ್. HK1617 ಇಂಥದ್ದು ಇದು ಬೆಟರ್ ಆಗಿ ಇದೆ ಮಾಡ್ಕೊಂಡ್ರೆ. ಇನ್ನೂ ಫುಡ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿಲ್ಲ, ಮಾಡ್ತಾರೆ. ಯಾರದ ಮಮ್ಮಿ ಥರದ್ದು, ಆ್ಯಕ್ಚುಲಿ ನಿನ್ನೆಯಿಂದ ನಮ್ಮ ಮಮ್ಮಿ ಥರದ್ದು ಬಟ್ಟೆ ಕಾಣ್ತಾ ಇದ್ದಾರೆ ಇಲ್ಲಿ. ಇವಮ್ಮ ನಮ್ಮ ಮಮ್ಮಿ ಥರದ ಬಟ್ಟೆ ನಮ್ಮ ಹತ್ರ ಸೇಮ್ ಸೀರೆ ಇದೆ. ನೆನ್ನೆದು ಇನ್ನೊಬ್ರು ಹಾಕೊಂಡು ಕೂತಿರೋ ಬ್ರೌನ್ ಕಲರ್ದು, ಅದು ನಮ್ಮ ಮಮ್ಮಿ ಹತ್ರ ಇದೆ, ಸೇಮ್ ಥರ ಸೀರೆ. ಪ್ರತಿಭಾ ಪ್ರದರ್ಶನಕಾರ ರೈಟ್ ಹ್ಯಾಂಡ್ ಸೈಡಲ್ಲಿ ಗೊತ್ತಾಗುತ್ತೆ, ಆರ್ಗನೈಸರ್. ಆ್ಯಕ್ಚುಲಿ ಅವೆಂಜರ್ ಗಾಡಿ ಇಲ್ಲಿ ಸದ್ಯಕ್ಕೆ ಹೇಳಕ್ಕೆ ತೆಗೆದಿದ್ದು K544694 ಗಾಡಿ. ಆಟೋಗೆ ಲೋಡಿಂಗ್ ಮಾಡ್ತಿದ್ದಾರಲ್ಲ, ಡಬ್ಬ ಇದೆಯಲ್ಲ, ಬ್ರೌನ್ ಕಲರ್ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ನ ತೆಗೆದು ಮೇಲಕ್ಕೆ ಸಿಗ್ತಾನೆ. ಅದರಲ್ಲಿ ಧೂಳು ಕರೆಕ್ಟಾಗಿ ನನ್ನ ಮುಖಕ್ಕೆ ನಿಂತ್ಕೊಳ್ತು. ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ಕಣ್ಣೆಲ್ಲ ಹೊರಗಡೆ ಗಣ್ಣಕ್ಕೆ ಫುಲ್ ಧೂಳಾಗೋಗಿದೆ. ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ, ನೀರು ಕಡಿತಾ ಇದ್ದಾರೆ, ಈಚೆ ನೀರು ಬರ್ತಾಯಿದೆ. ಆ ಬಟ್ಟೆಗೆ ಬೀಳೋದು. ಫೋನ್ ಕಟ್ ಮಾಡಿದ ತಕ್ಷಣ ಕಣ್ಣು ಉಜ್ಕೋಬೇಕು ಚೆನ್ನಾಗಿ, ಆ ರೇಂಜು ಬೆಟರ್. HK1617 ಇಂಥದ್ದು ಇದು ಬೆಟರ್ ಆಗಿ ಇದೆ ಮಾಡ್ಕೊಂಡ್ರೆ. ಇನ್ನೂ ಫುಡ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿಲ್ಲ, ಮಾಡ್ತಾರೆ. ಯಾರದ ಮಮ್ಮಿ ಥರದ್ದು, ಆ್ಯಕ್ಚುಲಿ ನಿನ್ನೆಯಿಂದ ನಮ್ಮ ಮಮ್ಮಿ ಥರದ್ದು ಬಟ್ಟೆ ಕಾಣ್ತಾ ಇದ್ದಾರೆ ಇಲ್ಲಿ. ಇವಮ್ಮ ನಮ್ಮ ಮಮ್ಮಿ ಥರದ ಬಟ್ಟೆ ನಮ್ಮ ಹತ್ರ ಸೇಮ್ ಸೀರೆ ಇದೆ. ನೆನ್ನೆದು ಇನ್ನೊಬ್ರು ಹಾಕೊಂಡು ಕೂತಿರೋ ಬ್ರೌನ್ ಕಲರ್ದು, ಅದು ನಮ್ಮ ಮಮ್ಮಿ ಹತ್ರ ಇದೆ, ಸೇಮ್ ಥರ ಸೀರೆ. ಪ್ರತಿಭಾ ಪ್ರದರ್ಶನಕಾರ ರೈಟ್ ಹ್ಯಾಂಡ್ ಸೈಡಲ್ಲಿ ಗೊತ್ತಾಗುತ್ತೆ, ಆರ್ಗನೈಸರ್. ಕೋತಿ ತಾನು ಕೆಡೋದಲ್ಲದೆ ಒದೆಲ್ಲ ಕೆಡಿಸ್ತಾರಲ್ಲ, ಹಂಗೆ ಆಗಿಬಿಟ್ಟೈತವು. ಇಲ್ಲಿ ಕಾರ್ಖಾನೆ ಸ್ಟಾರ್ಟ್ ಆಗುತ್ತಲ್ಲ, ಸೇಮ್ ಟೈಮಲ್ಲಿ ಇನ್ನೂ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಮೂಗು ತೋರಿಸ್ತಾ ಇದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡು ಅಥವಾ ಪೊಲೀಸ್ ಇದೋ ಏನೋ ಗೊತ್ತಿಲ್ಲ, ಹೋಗಿ ಬಿಡ್ತಾ ಇದೆ.
ಕಿವಿ ಬೆಲ್ ಕಾಲಿಫ್ಲವರ್ ಅಲ್ಲ ಹೋಟೆಲ್ ಫ್ಲವರು. ಇದು ಒಂದು ಫ್ಯಾಕ್ಟ್ರಿ ಯಾವುದಾಗಿದೆ ಗೊತ್ತಾ? ಡಬರ್ ಬಂದು ತೋರಿಸ್ತಾ ಇದ್ದೀವಿ ನಿಂತ್ಕೊಂಡು. ಬಹುಶಃ ಇವತ್ತು ಏನಾಗ್ಬೋದು ಅಂದರೆ ಇದ್ರ ಹತ್ರ ಸ್ಥಾನಕ್ಕೆ ಹೋಗ್ತಿರಲ್ಲ ಕಪಿಲ ನದಿ ತೀರ. ಸೊ ಅಲ್ಲಿ ಯಾರು ಕೆಲಸ ಬರ್ಬೋದು, ಅಂದರೆ ವೆಹಿಕಲ್ ತೊಳೆಯೋದಕ್ಕೆ ಅಲ್ಲಿ ಯಾರು ಬರ್ಬೋದು ಅಂತ ಅಂದ್ಕೊಳ್ತೀವಿ. ತುಂಬ ದಿನ ಆದಮೇಲೆ ರೋಡಿಗೆ ಬಂದೆ, ನಂಜನಗೂಡು ರೋಡ್ಗೆ. ರೋಡ್ ಟಚ್ ಆಗ್ತಿದ್ದಂಗೆ ಪಂಚನ ಕೇಳಿದ್ರು ಹಿಡಿದು. ಪಂಚೆ ಕಾಣಿಸ್ಕೊಳ್ಳೋ ಅಂತಲ್ಲ, ಆ್ಯಕ್ಚುಲಿ ನನ್ನ ಕೈ ಇದು ಕಾಣ್ತು ಕ್ಯಾಮ್ರಾ. ಓಕೆ, ಒಪ್ಕೊಳ್ಳೋದ ಕ್ಯಾಮ್ರಾ ಇದು. ಕ್ಯಾಮ್ರಾ ಹಾಕಿದ್ದಾರೆ, ಅದ್ರದ್ದೇನು ಅಬ್ಜೆಕ್ಷನ್ಸ್ ಇಲ್ಲ. ಆ ಲೈಟ್ ಹಾಕಿದ್ದಾರೆ, ಒಂದು ಲೈಟ್ ಹಾಕಿದ್ದಾರೆ, ಈ ಕಡೆಗೆ ಫೇಸ್ ಮಾಡಿ ಹಾಕಿದ್ದಾರೆ, ಆ ಕಡೆ ಒಂದು ಫೇಸ್ ಮಾಡಿ ಹಾಕಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಗಾಡಿ ಓಡಿಸ್ಕೊಂಡು ಬರ್ಬೇಕಾದ್ರೆ ಕರೆಕ್ಟಾಗಿ ಅದು ಮುಖದ ಮೇಲೆ ಬೀಳ್ತದೆ. ಉಲ್ಟಾನಾದರೂ ಹಾಕಿದರೆ ಒಂದು ಪಕ್ಷ ಬೆನ್ನಿಗೆ ಬೀಳುತ್ತೆ ಅಂತ ಒಪ್ಕೋಬೋದಿತ್ತು. ಇದು ಕರೆಕ್ಟಾಗಿ ಡ್ರೈವರ್ ಮುಖಕ್ಕೆ ಅಥವಾ ರೈಡರ್ ಮುಖಕ್ಕೆ ಫೇಸ್ ಮಾಡಿ ಹಾಕಿದ್ದಾರೆ ಅದನ್ನು. ಇದು ನೋಡಿ, ಹೆಡ್ಲೈಟ್ ಬರ್ತಾ ಇರೋದು ಬಡ್ಡೆ ಆಗಲೇ ಬೆಳಿಗ್ಗೆ ಹೊತ್ತೆ ಹಜಾಮ್ ಗುಟ್ ನನ್ನ ಮಕ್ಕಳು ಬೆಳಿಗ್ಗೆ ಇದು ಹೆಲ್ಮೆಟ್ ಇದು ಹೆಡ್ಲೈಟ್ ಹಾಕೊಂಡು ಬರ್ತಾರೆ. ಅಲ್ಲೊಬ್ಬ ಹೋಗ್ತಾರೆ, ಸೊಳಮ ಹೆಡ್ಲೈಟ್ ಹಾಕೊಂಡು ಹೋಗ್ತಾ ಇದ್ದಾನೆ, ಇಲ್ಲೊಬ್ಬ ಹೆಡ್ಲೈಟ್ ಹಾಕೊಂಡು ಹೋಗ್ತಿದ್ದಾನೆ, ಅಲ್ಲೊಬ್ಬ ಹೆಡ್ಲೈಟ್ ಹಾಕೊಂಡು ಬರ್ತಾನೆ. ಇಂಥ ಬಡ್ಡಿ ಮಕ್ಕಳು ಭೂಮಿ ಮೇಲೆ ಇರಬೇಕಾದ್ರೆ ಈ ಸಿಟಿಯವರು ಯಾರು ಹಾಕಿರೋದು ಗೊತ್ತಿಲ್ಲ. ಇದು ಸಿಟಿ ಕಾರ್ಪೊರೇಷನ್ ಲಿಮಿಟಿಗೆ ಬರುತ್ತಾ ಅಥವಾ ಬೇರೆ ಯಾರ್ದಾರು ಲಿಮಿಟಿಗೆ ಬರುತ್ತಾ? ಅಲ್ಲೊಬ್ಬ ಓಲಾ ಹಾಕೊಬರ್ತಾವನ ಹೆಡ್ಲೈಟು. ಯಾರಿಗೆ ಬರುತ್ತಾ ಗೊತ್ತಿಲ್ಲ, ಕರೆಕ್ಟಾಗಿ ಮುಖಕ್ಕೆ ಹೊಡೆಯುತ್ತೆ. ಅದು ಯಾವ ಪುಣ್ಯಾತ್ಮ ಹಾಕಿದಾನೋ ಕೇಳಬೇಕು ಅವನ್ನ. ಆ್ಯಕ್ಚುಲಿ ಈ ಥರ ಇದರ ರೈಲ್ವೆ ಸ್ಟೇಷನಲ್ಲೂ ಒಂದಿದೆ. ರೈಲ್ವೆ ಸ್ಟೇಷನಲ್ಲೂ ಅಷ್ಟೇ ಪ್ಯಾಸೆಂಜರ್ ಅಂಡರ್ಗ್ರೌಂಡಿಂದ ಮೇಲಿಗೆ ಬರ್ತಾರಲ್ಲ, ಅವಾಗ ಕರೆಕ್ಟಾಗಿ ಮುಖಕ್ಕೆ ಹೊಡೆಯುತ್ತೆ. ಅದು ಎಷ್ಟರ ಮಟ್ಟಿಗೆ ಮುಖಕ್ಕೆ ಹೊಡೆಯುತ್ತೆ ಅಂದರೆ ನಮ್ಮ ಮುಂದೆ ಯಾರಿದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ. ಅದು ಅಷ್ಟೊಂದು ಹೈ ಬೀಮ್ ಇದೆ, ಅಷ್ಟೊಂದು ಮುಖಕ್ಕೆ ಹೊಡೆಯುತ್ತೆ. ಅದನ್ನು ನೋಡ್ಬೇಕು ಆ್ಯಕ್ಚುಲಿ. ಇದು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಬೇಕು, ಯಾಕಂದರೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳಿರುತ್ತೆ. ಇದು ಅಂದರೆ ಆಕ್ಸಿಡೆಂಟ್ ಕ್ರಿಯೇಟ್ ಮಾಡೋ ಸಾಧ್ಯತೆ ಇರುತ್ತೆ. ಹೈ ಬೀಮ್ ಹಾಕ್ಕೊಂಡು ಗಾಡಿ ಓಡಿಸೋದೇ ತಪ್ಪು. ಹೀಗಿರಬೇಕಾದ್ರೆ ರೋಡಲ್ಲಿ ಡ್ರೈವರ್ಗೆ ಮತ್ತು ರೈಡರ್ಗೆ ಫೇಸಿಂಗ್ ಮಾಡಿ ಅವನ ಕಡೆ ಮುಖ ತಿರುಗಿಸಿ ಕ್ಯಾಮ್ರಾ ಇಡೋದು ಓಕೆ, ಆದರೆ ಹೆಡ್ಲೈಟ್ ಇಡೋದು ಎಷ್ಟು ಮಟ್ಟಿಗೆ ಸರಿ ನನಗಂತೂ ಗೊತ್ತಿಲ್ಲಪ್ಪ. ಅದು ಯಾವ ಪುರುಷೋತ್ತಮ ಅದನ್ನಿಟ್ಟು ನಾವು ಕಾಣ ಕುಬಿದಳಕ್ಕಂದಲ್ಲ ಬಾಲಂಗೊಚ್ಚಿಗಳು. KA03HF ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ, ಗಾಡಿ ಸ್ಲೋ ಆಗಿತ್ತು, ನಂಬರ್ ರೆಕಾರ್ಡ್ ಆಗಿರುತ್ತೆ ಬಿಡಿ. ಯಾವನೊಬ್ಬ ಗೊತ್ತಿಲ್ಲ ಗುರು, ಅವ್ನ ಮುಖ ಮಾಡ್ತಾಯಿತ್ತು ಯಾರು ಅಂತ. ಮಿಡ್ರಿಗುಟ್ಟು ನನ್ನ ಬಗ್ಗೆ ನಾಯಿ ಮನೆಗೆ ಐತಲ್ಲ, ಆ ನಾಯಿನ ಪಕ್ಕಿ ಬೆಟ್ ಇರುತ್ತಲ್ಲ, ಸಿಂಬಲ್ ತೋರಿಸ್ತಾರಲ್ಲ, ಬೆಟ್ಟು ಮಧ್ಯದ ದೊಡ್ಡ ಬೆಟ್ಟು, ಆ ಬೆಟ್ಟಲ್ಲಿ ಒಂದೇ ಒಂದು ಬೆರಡಲ್ಲಿ ನಾಯಿ ಸಾವ್ರ್ತಾನೆ. ಒಂದೇ ಒಂದು ಬೆರಡಲ್ಲಿ ಪಕ್ಕಿ ಬೆಟ್ಟು ತೋರಿಸ್ತಾರಲ್ಲ ಆ ಬೆಟ್ಟಲ್ಲಿ. ಮತ್ತು ಸೇಮ್ ಟೈಮಲ್ಲಿ ಬಾಸ್ ಅಂತ ಒಂದು ಗಾಡಿ ಹೋಗುತ್ತೆ, ಆಟೋ. ಅದರಲ್ಲಿ ರಾಕಿಂಗ್ ಸ್ಟಾರ್ ಎಷ್ಟು ಫೋಟೋ ಇತ್ತು, ಅವೆಂಜರ್ ಗಾಡಿ. KA01HB1301 111 ಎಲ್ಲ ಅದ್ರ ಕಡೆ ರಾಕಿಂಗ್ ಸ್ಟಾರ್ ಅಂದರೆ ಲಕ್ಷ್ಮಮ್ಮನ ಪರವಾಗಿ ಅವನಿದ್ದಾನೆ ಅಂತ. ಜೊತೆಗೆ ಅಲ್ಲಿ ನಾಯಿ ಸಾವಿರದ್ದೇನು ಅಂದರೆ ಬೀದಿ ನಾಯಿ ಏನೋ ಒಟ್ಟಲ್ಲಿ ಏನೇನು ಆಕ್ಟಿವಿಟೀಸ್ ಮಾಡ್ತಾರೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಒಟ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು, ಅದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅದೆಲ್ಲ ಸುಮ್ಮನೆ ವೇಸ್ಟು. ಅಲ್ಲಿ ಬೊಮ್ಮನ ತುಲ್ಲು ಸುಳ್ಳ ಮಗನ ಅಲ್ಲಿ ಸೈಕಲ್ ಹಿಡ್ಕೊಂಡು ಅಂತ ನಿಲ್ಕೊಂಡಲ್ಲ ಅವ್ನ ಆ್ಯಟಿಟ್ಯೂಡ್ ನೋಡಿ. ಕಾಮಗಾರಿ ಕೊಟ್ಟೆ ಹೋಗಿದೆ, ಪರವಾಗಿಲ್ಲ. ಈ ಕಡೆ ಬಂದು ಎಷ್ಟೊಂದು ತಿಂಗಳೇ ಆಗೋಯ್ತು, ನಾನು ಬಂದೇ ಇಲ್ಲ. ನಾನು ಆ್ಯಕ್ಚುಲಿ ಕಾಮಗಾರಿ ಬರೀ ಈ ಕಡೆಗೆ ಮಾತ್ರ ಮಾಡ್ತಿದ್ದಾರೆ ಅಂದ್ಕೊಂಡೆ. ಇಲ್ಲಿ ಮಧ್ಯ RMC ಇದೆಯಲ್ಲ, RMC ಗೇಟಿಗೆ ಮಾತ್ರ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಬೇಡ. ಪರವಾಗಿಲ್ಲ, ರಿಂಗ್ ರೋಡ್ ದಾಟಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ರಿಂಗ್ ರೋಡು RMC ಮಧ್ಯೆ ಹೋಗಿರೋದು. ಸೊ ಅಲ್ಲಿ ಅಂಡರ್ಗ್ರೌಂಡ್ ಇದೆ ಒಂದು ಆಲ್ರೆಡಿ RMC ಒಳಗಡೆ.
ರೀತಿ ಅಡ್ರೆಸ್ ಒಳಗಡೆಗೆ ಒಂದು ಯಾವುದೋ ಫ್ಲೈಓವರ್ ಏನೋ ಮಾಡ್ತಾ ಇದ್ದಾರೆ ಅನ್ಕೊಬೋದು ಆ್ಯಕ್ಚುಲಿ ಫಸ್ಟ್ ನಾನು ಇಲ್ಲ ಪರವಾಗಿಲ್ಲ, ಈಗ ಸ್ಟ್ರೈಟ್ ರೋಡ್ ಮಾಡ್ತಾ ಇದ್ದಾರೆ. ಮಾರ್ಕೆಟಿಗೆ ರಿಂಗ್ ರೋಡ್ ದಾಟ್ಕೊಂಡು ಹೋಗುತ್ತೆ ಸಿಗ್ನಲ್ನ. ಸಿಟಿ ಕಾರ್ಪೊರೇಷನ್ದು ಹೆವಿ ಧೂಳಳಿಸ್ತಾ ಇರೋದು. ಧೂಳಳಿಸಿಲ್ಲ ಅಂದರೆ ಉಂಡೆ ಇಟ್ಟು ಅರಗಲ್ಲ ಹೊರಗಡೆಗೆ. ಪಂಚೇನು ಗೊತ್ತಾವ್ ನೋಡ್ರಪ್ಪ, ಅಲ್ಲಿ ಒಬ್ಬ ಹೊಲ ರಾಂಗ್ ಬೇನಲ್ಲಿ ಬೇರೆ ಬರ್ತಾ ಇರೋದವ. ಇದು ಸಿಟಿ ಕಾರ್ಪೊರೇಷನ್ಗೆ ಪಂಚೆ. ಪೂಜಾರಿನೇ ಅವ, ಹಣ ಇಲ್ಲ ಏನೇನೋ ಎಲ್ಲ ಹಾಕ್ಕೊಂಡವನು. ಫಿಂಗರ್ ಪ್ರಿಂಟ್ ಸೆನ್ಸರ್ ಹೋಗ್ಬಿಟ್ಟೈತೆ ಗುರು, ವರ್ಕೇ ಆಗಲ್ಲ ಸೊಳ ಮಗ. KA02HA4603 ಲಿಫ್ಟ್ ಹತ್ತಿಸ್ಕೊಂಡೋಗಿದ್ದು. ಮುಂಚೆ ಮತ್ತು ಮುಂದೆ ಟೈಟಲ್ ಸಿಮ್ಮದು, ಅದು ನನಗಿಂತ ಮುಂಚೆ ಹತ್ಕೊಂಡೋಗಿದ್ದು. ಅದು ಕೊಬ್ಬುದಾಳ ಕಂದನ ಬಾಲಂಗೊಚ್ಚಿ, ಅದು ಮಹೇಶನ್ ಬಾಲಂಗೊಚ್ಚಿ ಆಗುತ್ತೆ. ಇಬ್ಬರು ಆಲ್ಮೋಸ್ಟ್ ಒಂದೇ ಈಗ. ಯಾಕಂದರೆ ನಾನು ಮನೆ ಬಿಟ್ಟು ಬಂದು ಅವರು ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡಿಕೊಂಡು ತುಂಬ ವರ್ಷನೇ ಆಯಿತು, 3 ವರ್ಷದ ಮೇಲೆ ಆಯಿತು. ಈಗ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇರ್ತಾರೆ. ಲ್ಯಾಬ್ ಆ್ಯಕ್ಸ್ ಎಲ್ಲೆಲ್ಲೋ ಇವನಗುರು ಬೋರಾ. SKPC ಬ್ಯಾಂಕ್ ATM ಕಾಯಕ್ಕೆ ಆಗ್ಬಿಟ್ಟಾರ. ಏನು ಇವನು ಫುಲ್ ಬಾಹುಬಲಿವ. ಎಲ್ಲ ಕಡೆ ಇವನೇ ಕಾಣಿಸ್ಕೊಳ್ಳೋದು. ಕ್ಯಾರಸ್ಪೇಟ್, ಚಿಕ್ಕಡಿಯಾರ, ಇಲ್ಲಿ ಇದೆಲ್ಲ. ಇನ್ನೊಂದೇನು ತಮಾಷೆ ವಿಷಯ ಏನಂದರೆ, ಒಂದು ಎಲ್ಲ ನನ್ನ ಅಪೋಸಿಷನ್ ಟೀಮ್ ಇದೆಯಲ್ಲ, ನನ್ನ ಅಪೋಸಿಷನ್ ಟೀಮ್ ಎಲ್ಲಿ ಕೆಲಸ ಮಾಡ್ತದೆ ಅಲ್ಲೇ ಈ ಬೋಡಿ ಮಗ ಸೆಕ್ಯೂರಿಟಿ ಕೆಲಸ ಮಾಡೋದು. ಟೀಮ್ ಬಂದಿಲ್ಲ ಸೆಕ್ಯೂರಿಟಿ. ಸೆಪ್ಟೆಂಬರ್ 2022 ನನ್ನ ಮೇಲೆ ಹಲ್ಲೆ ನಡೆಸಿ ಇದು ಮಾಡ್ತಾರಲ್ಲ, ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಳ್ತಾರಲ್ಲ, ಅಲ್ಲಿ ಅದು ಓನರ್ ಹೆಸರು ಸಿದ್ದೇಗೌಡ ಏನೋ ಇರಬೇಕು. ಅವ್ರ ಅಪ್ಪನ ಹೆಸರು ಬೋರೇಗೌಡ ಏನೋ ಇರಬೇಕು. ಬೋರೇಗೌಡನೋ ಇರಬೇಕು. ಅದು ಆ್ಯಕ್ಚುಲಿ ಅಲ್ಲಿ ಬೋರ್ಡ್ ಹಾಕಿದ್ರಲ್ಲ, ಬೋರೇನ್ ಕಾಂಪೌಂಡ್ ಅಂತ ಏನೋ ಬರೆದಿತ್ತು ಅಲ್ಲಿ. ಚಡ್ಡಿಗಳು ನೆನಪಾಯಿತು. ಅವರ ದುರ್ಗಾ ಪರಮೇಶ್ವರ ದೇವಸ್ಥಾನದ ಎಳ್ನೀರು ಮಾಡ್ತಾವಲ್ಲ ಚಡ್ಡಿ, ಅವ್ರ ಬಾಲಂಗೊಚ್ಚಿ. ಇನ್ನೊಂದೇನೆಂದರೆ ಧೂಳು ಎಳಿಸ್ಕೊಂಡು ಆ ಕಡೆ ಇರಲಿ. 53 MC2440 ಯಾವ ಕಡೆ ಹೋಗ್ತಾನೆ ಅವನು? ಬನ್ನೂರು ಆ ಕಡೆ ಇರಲಿ. KA09AA7677 ಅದಿದೆಯಲ್ಲ ಲಾರಿ, ಅವನು ಹಿಂದೆ ತಗೊಂಡು ನೋಡ್ತಾನೆ ಹೆವಿ. ಅದೇ ಬನ್ನೂರು ಕಡೆಗೆ ಹೋಗೋಷ್ಟೊಳಗೆ ಧೂಳು ಎಳಿಸ್ತೀವಿ ನಿನ್ನ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರ್ತೀವಿ. ಅಂದರೆ ಬನ್ನೂರಿಗೆ ಸುಲಭ ಹೋಗೋಕ್ಕೆ ಬಿಡೋದಿಲ್ಲ. ಇಲ್ಲಿ ಹಿಂಗೆ ನಡ್ಕೊಂಡು ಸಾಯಬೇಕು ನೀನು. ಹೋಗೋಷ್ಟೊಳಗೆ ಪೂರ್ತಿ ಬಿಸಿಲಲ್ಲೆಲ್ಲ ಒಣಗಿಸಿ ಧೂಳು ಎಳಿಸಿ ಹೊಗೆ ತುಂಬಿಸಿ ಕಳಿಸ್ತೀವಿ ಅಂತ. ಅದು ಅಷ್ಟೇ. 46 M3681 ಸ್ವಿಫ್ಟ್. ಈ ಚಡ್ಡಿಗಳೆರಡು. ನಾಲ್ಗೆನ ಸೋಳ ಮಗಂತಂದು ಗಾಡಿ ನಂಬರ್ ಇಲ್ಲ, ಅವ್ರ ಅಪ್ಪನ ಮಿಂಡ ಹಿಡ್ಕೊಡ್ತಾನೆ. ಅದು ಯಾವ ಬೋಳಿ ಮಗ ಅವ್ರಿಗೆಲ್ಲ ನಂಬರ್ ಪ್ಲೇಟ್ ಹಾಕ್ದಾಗ ಗಾಡಿ ಓಡಿಸೋಕ್ಕೆ ಲೈಸೆನ್ಸ್ ಅನುಮತಿ ಕೊಟ್ಟನ ಗೊತ್ತಿಲ್ಲ. ಇಲ್ಲಿ ಸಿ ಬಿ ಕೈ ಮಾರೋನು ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕಿ ಕೂತ್ಕೊಬಿಟ್ಟವನು. ಆ್ಯಕ್ಚುಲಿ ಕತೆ ಏನು ಅಂದರೆ, ಇದ್ರದ್ದು ಅಲ್ಲೇ ನೆನ್ನೆ ಊಟಕ್ಕೆ ಹೋಗಿದ್ನಲ್ಲ, ಅಲ್ಲಿ ಇಬ್ಬರು ಯೂರಿನ್ ಪಾಸ್ ಮಾಡ್ತಾ ಇರೋದು. ನೆನ್ನೆ ಅದ್ರ ಹೆಸರೇನು KR ಹಾಸ್ಪಿಟ್ಲ್ ಹತ್ರ ಊಟಕ್ಕೆ ಹೋಗಿದ್ನಲ್ಲ. KR ಹಾಸ್ಪಿಟ್ಲ್ ಹತ್ರ ಊಟಕ್ಕೆ ಹೋಗ್ಬೇಕಾದ್ರೆ ಊಟ ಬಡಿಸೋನು ಊಟ ಕೊಡಲಿಲ್ಲ. ಸೊ ಸಿಕ್ಕಾಪಟ್ಟೆ ಕಡಿಮೆ ಕ್ವಾಂಟಿಟಿಲಿ ಊಟ ಕೊಟ್ಟ. ಅಷ್ಟೇ. ಆ್ಯಕ್ಚುಲಿ ಅವಾಗ
ಪಾರ್ಕಿಂದ ಮುಂದಕ್ಕೆ ಹೊರಟಾಗ ಸೇಮ್ ಇದೇ ಥರ ಯೆಲ್ಲೋ ಕಲರ್ ಟಿ ಶರ್ಟ್ಗಳು ಸ್ಟೋರಿ ನಡೀತಾ ಇತ್ತು. ಚೂಡಿದಾರು ಬಟ್ಟೆಗಳು ಆಳು ಮೂಳು ಎಲ್ಲ ಯೆಲ್ಲೋ ಕಲರ್ ಅವರೇ ಕಾಣಿಸ್ಕೊಳ್ತಾ ಇದ್ರು. ಸೊ ಅದು ಆ್ಯಕ್ಚುಲಿ ನೆನ್ನೆ ಈವ್ನಿಂಗ್ ಸ್ಟೋರಿಯಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ಸೊ ಅದಕ್ಕೆ ಇದು ಕಂಟಿನ್ಯೂಟಿ ಅಂದರೆ ಯೆಲ್ಲೋ ಟಿ ಶರ್ಟ್ ಹಾಕೊಂಡು ಕೂತಿರೋದ್ರಿಂದ CBK ಬೇರೆ ಮಾಡ್ತಿರೋದ್ರಿಂದ ನನಗೆ ಲಿಫ್ಟ್ ಸಿಗೋದಿಲ್ಲ ಅಂತ ಆ್ಯಟಿಟ್ಯೂಡ್ ಆ್ಯಕ್ಚುಲಿ ಕ್ರಿಯೇಟ್ ಮಾಡ್ತಿರೋದು. ಅಲ್ಲೊಬ್ಬ ಗೋಡೌನ್ ಬರ್ತಾನೆ ಆ ಕಡೆ ಜುಪಿಟರ್ ಗಾಡಿಯಲ್ಲಿ. ಇವ್ರದ್ದು ಅಷ್ಟೇ ಯೂರಿನ್ ಫಾರ್ಮುಲ, ಅಲ್ಲಿಬ್ಬರು ಟಾಯ್ಲೆಟ್ ಮಾಡೋರಲ್ಲ ಅವರು. ಅಂದರೆ ಅಲ್ಲಿ CBK ಮಾಡ್ತಿರೋದು ಚಾಮುಂಡಿ ಬೆಟ್ಟದ ಪೂಜಾರಿಗಳ ಬಾಲಂಗೋಚಿಗಳವರು. ಆ್ಯಕ್ಚುಲಿ ಇವರು ಅಷ್ಟೇ ಮುಂದೆ ಕೆಲಸ ಮಾಡಿ ಎದುರಿಸ್ತಾರೋದು. ಚಾಮುಂಡಿ ಬೆಟ್ಟಕ್ಕೆ ಬಾ ಇಲ್ಲ ಅದು ಮಾಡ್ಬಿಟ್ಟು ಇದು ಮಾಡ್ತೀವಿ ಅಂತ ಎದುರಿಸೋದು ಒಂಥರಲ್ಲ ಥ್ರೆಟನಿಂಗ್ ಅಂತಿರಲ್ಲ, ಅದೇ ಆ್ಯಕ್ಚುಲಿ ಅವ್ರು ಮಾಡ್ತಾಯಿರೋದು. ಅಲ್ಲೋಡ ಅವ್ನು ನಿಂತಿರೋಲ್ಲ ಲೌಡ ಯಾವ ಬಾಪಿಗೆ ಪಂಚೆ ಊಟ ತಿಗ ಎಲ್ಲ ಕಾಣ್ತೈತೆ. ಅದು ಒಂಥರ ಕಲೆ ಗುರು. ಮೀಟ್ರ್ ಲೆಕ್ಕದಲ್ಲಿರೋ ಪಂಚೆನ ಸೆಂಟಿಮೀಟರ್ ಲೆಕ್ಕದಲ್ಲಿ ಉಟ್ಕೊಳ್ತಾರಲ್ಲ, ಅದು ನಿಜವಾಗ್ಲೂ ಕಲೆನೇ. ಅದು ಬೇಕು ಬಂದ ಕಂದನ ಬಾಲಂಗೋಚಿ HN 5677 ಇರಬೇಕು, ನಾಟ್ ಶ್ಯೂರ್, ಕಾಣ್ತಲ್ಲ ಸರಿಯಾಗಿರುತ್ತೆ. ಆ್ಯಕ್ಚುಲಿ ಲಿಫ್ಟ್ ಸಿಗೋದಿಲ್ಲ ಇವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ ನನಗೆ ಲಿಫ್ಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋ ಕವರ್ ಮಾಡಿದ್ದು. ಆ್ಯಕ್ಚುಲಿ ನನಗೆ ರೋಡಲ್ಲಿ ಲಿಫ್ಟ್ ಕೊಡೋದು ನಿಲ್ಸಿ ತುಂಬ ತಿಂಗಳೇ ಆಗೋಗಿದೆ. ನಾನು ಅದಕ್ಕೋಸ್ಕರನೇ ಲಿಫ್ಟ್ ಯಾವಾಗ ಕೊಡೋದು ಸಂಪೂರ್ಣ ನಿಲ್ಲಿಸ್ಬಿಟ್ರು, 100% ನಿಲ್ಲಿಸ್ಬಿಟ್ರು ಆದಮೇಲೆ ನಾನು ಟ್ರೈ ಮಾಡ್ತಿದ್ದೆ. ಅದಕ್ಕಿಂತ ಮುಂಚೆ 2 ಗಂಟೆ 3 ಗಂಟೆ ಆದರೂ ರೋಡಲ್ಲಿ ಹೆಂಗೋ ನಡ್ಕೊಂಡು 50% ನಡ್ಕೊಂಡೇ ಹೋಗ್ತಾ ಇದೆ. ಸೊ ಯಾವಾಗ 50% ಕೂಡ ನಿಲ್ಲಿಸ್ಬಿಟ್ರು, 0 ಸಪೋರ್ಟು, ರೋಡಲ್ಲಿ ಲಿಫ್ಟ್ ಯಾರು ಕೊಡೋದೇ ಇಲ್ಲ ನಾನು ಕನ್ಫರ್ಮ್ ಆಯಿತು. ಜೊತೆಗೆ ರೋಡಲ್ಲಿ ಸಿಕ್ಕಿದ್ದಾಗೆಲ್ಲ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ರೋಡಲ್ಲಿ ಬರೋ ನಿಲ್ಸಿದ್ದು ನಾನು. ಇವತ್ತು ಅದನ್ನು ಚೆಕ್ ಮಾಡೋಣ ಅಂತಲೇ ಬಂದಿದ್ದು. ಸೊ ಇನ್ನು ಎಲ್ಲಿಂದ ಮಹಾಲಕ್ಷ್ಮಿ ಸ್ವೀಟ್ಸಿಂದ ಇಲ್ಲಿವರೆಗೂ ನಡ್ಕೊಂಬಂದಿದ್ದೀನಿ. ಲಿಫ್ಟ್ ಕೇಳ್ಕೊಂಡೇ ಬಂದಿದ್ದು, ಯಾರೂ ಲಿಫ್ಟ್ ಕೊಟ್ಟಿಲ್ಲ. ಈ ಸೂಳೆ ಮಗ ಅದು ಯಾಕೆ ಜೊತೆಲೇ ಸಾಯ್ತಾವನ್ನ ಗೊತ್ತಿಲ್ಲ ಗುರು. ತೊಡೆ ತೋರಿಸ್ಕೊಂಡು ನಮ್ಮ ತುಳ್ನಾಕೆ ಅಲ್ಲೂ ಯೆಲ್ಲೋ ಕಲರ್ ಟಿ ಶರ್ಟ್ ಐತೆ, ಯೆಲ್ಲೋ ಕಲರ್ ಶರ್ಟ್ ಐತೆ. ಅಲ್ಲೂ ಒಬ್ಬ ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡವನು. ಲೌಡ ಜೊತೆಲೇ ಗೊತ್ತಿರೋದು ಏನಕ್ಕೆ ಅಂದರೆ, ನೀನು ಹಿಂಗೆ ಕಾಣ್ತಾ ಇದೆಯಾ ಅದಕ್ಕೆ ಅವ್ರು ಯಾರು ಬೆಲ್ಲಿ ಲಿಫ್ಟ್ ಕೊಡ್ತಾಯಿಲ್ಲ, ಕೂರಿಸ್ಕೊಂಡು ಹೋಗ್ತಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಯೂಟರ್ನ್ ಹಿಂದಕ್ಕೆ ಬಾ ಅಂತ. ML 5748 ಗಾಡಿ ಅದು, ಯೂಟರ್ನು. ಕಾಂಪ್ಲೆಕ್ಸ್ಗಳು KA05 MX 2138 ಗಾಡಿ ಅದು, ರಾಂಗ್ ಮೇಲೆ ಬರ್ತಾ ಇರೋದು. ಶುರು ನೋಡಿದ್ರಾ ಇಲ್ಲಿ KA47A 3964 ಎಷ್ಟು ಚೆನ್ನಾಗಿ ಹೊಗೆ ಬಿಟ್ಕೊಂಡು ವೇಟ್ ಮಾಡ್ತಾವೆ ನನಗೋಸ್ಕರ. AS01 JC 3531 ಗಾಡಿ ಅದು. ಗಾಡಿ ಮತ್ತೆ ಕಿರಿಕ್ ಮಾಡ್ತಾ ಇರೋದು ಬಡ್ಡಿ ಇವಾಗ. ಯೂಟರ್ನ್ ಅದೇ ಹಿಂದಕ್ಕೆ ಬಾ ಅಂತ. ಅವನು ಆ್ಯಕ್ಚುಲಿ ಫೋರ್ಸ್ ಧೂಳು ಮತ್ತು ನಿಸಾನೇ ಇರಬೇಕು ಅಂದ್ಕೊಳ್ತೀವಿ. ಯಾವುದೋ ಅದು ನಿಸಾನ್ ಯಾವುದೋ ಇದೆಯಪ್ಪ, ಅದು ಟೀಯಿಂದಲೇ ಸ್ಟಾರ್ಟ್ ಆಗ್ಬೋದು ಅಂದ್ಕೊಳ್ತೀನಿ ಹೆಸರು. ಅದು ಯಾವುದೋ ಗಾಡಿ, ಅದು ಹೆಸರು ಮಾಡ್ತಾಬಿಟ್ಟಿದ್ದೀನಿ, ಮಾಡಲ್ ಮನೆಗೆ ಮಾಡ್ತಾಯಿದ್ದೀನಿ ಅಲ್ಲಿ ಗಾಡಿ ಇದು. ರೈಟ್, ನಮಗೆ ಅದೃಷ್ಟನ ಡಮ್ ಅಂತ. ಓಹೋ, ಮೋಟ್ರಲ್ಲ ಸಿಗ್ನೇಚರ್ಗೆ. ಪಾದಗಳು ತೋರಿಸ್ತಾ ಇರ್ದವ ಲೌಡ ಚಡ್ಡಿ. AS01 JC 3531 ಅವ್ನು ಎಷ್ಟು ಜೋರಾಗಿ ಹರ್ಚ್ಕೊಂಡ ಅಂದರೆ ಬೆಚ್ಚ ಹೋಗ್ಬೇಕು, ಆ ರೇಂಜಿಗೆ ಹರ್ಚ್ಕೊಂಡ. ಅಲ್ಲಿ ಹುಚ್ಚಂತರ ಗೊತ್ತಾಯ್ತಾನಲ್ಲ ಅವನು ಡಮ್, ಇವನು ಕೈ ತೋರಿಸ್ಬಿಟ್ಟೋದ್ನಲ್ಲ ಇವನು. JA 1248 ಗಾಡಿ ಕೈ ತೋರಿಸ್ಬಿಟ್ಟೋದನು. ಅಲ್ಲಿ ಅವನು ಹರ್ಚ್ಕೊಳ್ತಾನೆ, ಯಾರೋ ಹುಚ್ಚಿನ ಥರ ಬರ್ತಾಯಿದ್ದಾನಲ್ಲ ಒಬ್ಬ ಕೊಳಕ್ಕೆ ಬಟ್ಟೆ ಹಾಕ್ಕೊಂಡು, ಅವನು ಜೋರಾಗಿ ಡಮ್ ಒಂದು ಜೋರಾಗಿ ಹರ್ಚ್ಕೊಳ್ತಾನೆ. ಇವನು ಅಷ್ಟೇ, ಯಾರು ಫೋರ್ಸ್ ಒಳಗಡೆ ಕೂತ್ಕೊಂಡಿದ್ದಲ್ಲ ಅವನು ಹತ್ತಿರ ಬರ್ತಿದ್ದಂಗೆ ಜೋರಾಗಿ ಬಾಯ್ಬಿಡ್ಕೊಳ್ತಾನೆ. ಅವ್ನು ಹಿಂದಿಂದೇನೆ ಬರ್ತಾನೆ ಗುರು ಇವ. ಇಲ್ಲೆಲ್ಲ ನಿಂತ್ಕೊಳ್ತಾನೆ ಅಂದ್ಕೊಂಡೆ, ಹಿಂದಿಂದೇನೆ ಬರ್ತಾನೆ. ಅದು ಹೋಂಡಾ ಆ್ಯಕ್ಟಿವ್ ಒಂದು ರಾಂಗ್ ವೇನಲ್ಲಿ ಬರ್ತೈತೆ. ಹೆಡ್ಲೈಟ್ ಬೇರೆ ಆನ್ ಮಾಡ್ಕೊ ಬರ್ತಾನೆ ಹೀರೋ ಅವನು. JT 3392 ಗಾಡಿ ಅದು.
MIT ಕಾಲೇಜ್ಗೆ ಈಗಲೇ ಇರ್ತಾ ಇದ್ದೀನಿ, ಬಿಕಾಸ್ ಲಿಫ್ಟ್ ಸಿಗೋಲ್ಲ ಅದಕ್ಕೆ. ಈಗ ಕಡ್ಕೊಳ್ಳೋವರೆಗೆ ಕಡ್ಕೊಳ್ಳೋ ಎಷ್ಟು ಸುಮಾರು ಇಲ್ಲಿಂದ ಎಲ್ಲಿವರೆಗೆ ಬಂದಿದೆ ಗೊತ್ತಾ, ಆಲ್ಮೋಸ್ಟ್ ಏರ್ಪೋರ್ಟ್ ಗೋಡೆ ಸ್ಟಾರ್ಟ್ ಆಗುತ್ತಲ್ಲ, ಮಾಂತಲ್ಲಿ ಅಂತ ಯಾವುದೋ ಹಳ್ಳಿ ಇದೆ, ಅಲ್ಲೊಂದು ಕೆರೆ ಬೇರೆ ಬರುತ್ತಲ್ಲ, ಆಲ್ಮೋಸ್ಟ್ ಅಲ್ಲಿವರೆಗೂ ಬಂದಿದೆ ನಡ್ಕೊಂಡು. ಎಲ್ಲಿಂದ ಮಹಾಲಕ್ಷ್ಮಿ ಸ್ವೀಟ್ಸಿಂದ ಅಲ್ಲಿವರೆಗೂ ನಡ್ಕೊಂಡು ಬಂದಿದ್ದೆ, ಲಿಫ್ಟ್ ಸಿಕ್ಕಿರಲಿಲ್ಲ. ಸೊ ಇವಾಗ ಲಿಫ್ಟ್ ಬೇಕು ಅಂದರೆ ಕಡ್ಕೊಳ್ಳೋವರೆಗೂ ಲಿಫ್ಟ್ ಕೊಟ್ಟು ಇಲ್ಲಿಂದ ಏರ್ಪೋರ್ಟಿಂದ ಇಲ್ಲಿ ಕಡ್ಕೊಳ್ಳೋವರೆಗೂ ಲಿಫ್ಟ್ ಸಿಕ್ತು. ಪುನಃ ಇಲ್ಲಿಂದ MIT ಕಾಲೇಜ್ ಗಂಟೆ ಹೋದರೆ MIT ಕಾಲೇಜಿಂದ ಮುಂದಕ್ಕೆ ಲಿಫ್ಟ್ ಸಿಗುತ್ತಂತೆ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋರ ಪ್ರಕಾರ ಸುಮಾರು ಹೊತ್ತಾಯ್ತು ಇಲ್ಲಿ ನಿಂತ್ಕೊಂಡು, ಮೋರ್ ದೆನ್ 15 ಮಿನಿಟ್ಸ್ ಆಯಿತು, ಲಿಫ್ಟ್ ಸಿಗ್ತಾ ಇಲ್ಲ. ಅಲ್ಲೊಬ್ಬ ಒಂದು ಬೈಕಲ್ಲಿ ಹೋಗ್ತಾ ಇದ್ದಾನೆ, ಪಲ್ಸರ್, ಕಾಲು ಎಳ್ಕೊಂಡು ಹೋಗ್ತಾ ಇದ್ದಾನೆ, ಅಂದರೆ ಎಳ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಬ್ರೌನ್ ಕಲರ್ ಬಟ್ಟೆ ಕೂತಾನಲ್ಲ ಸ್ಕೂಲ ಮಗ, ಪಾದಗಳು ತೋರಿಸ್ತಾ ಇದೆ. ಆ್ಯಕ್ಚುಲಿ ಬಸವೇಶ್ವರ ಅಲ್ಲಿ ಕಡ್ಕೊಳ್ಳೋದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ, ಉಚಿತ ಕುಡಿತ ಬಿಡಿಸುವ ಶಿಬಿರ ಆಳು ಮೂಳು ಅಂದ್ಕೊಂಡು ಸೇಮ್ ರಿಲೇಟೆಡ್ ಅದು ಬಸವರಾಜು ಇಂಡಿಯಾ TV ಬಸವರಾಜು ಇರೋದು. ಆ್ಯಕ್ಚುಲಿ ಲಿಫ್ಟ್ ಸಿಕ್ಕಲಿಲ್ಲ, ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲಿ ಟ್ರೈನಿಂದ ಮೈಸೂರಿಗೆ ಹೋಗಬೇಕು ಅಂದರೆ 6 ಗಂಟೆಗೆ ಟ್ರೈನ್ ಇರೋದು, 6:15 ನಂಜನಗೂಡು ಬಿಡೋದೆ 6:15 ಅವನು. ಸೊ ಇನ್ನೂ ಮೋರ್ ದೆನ್ 4 ಅವರ್ಸ್ ವೇಟ್ ಮಾಡಬೇಕಾಗಿರುತ್ತೆ. ಸೊ ಏನು ಮಾಡ್ತೀನಿ ಅಂದರೆ, ಕಾಲು ನೋಡಿ ಅಲ್ಲೋಡೆ, EA1949 ಗಾಡಿ ಅದು. ಈಗೇನು ಮಾಡ್ತೀನಿ ಅಂದರೆ, ಈಗ ಒಂದು ಮೈಸೂರಿಂದ 3 ಗಂಟೆಗೆ ಗಾಡಿ ಬಿಡುತ್ತೆ, 3:15 ಶಟ್ಲ್ ಗಾಡಿ. ಆ ಗಾಡಿ ಕಳ್ಕೊಳ್ಳೋದ್ರಲ್ಲಿ ಸ್ಟಾಪ್ ಕೊಡುತ್ತೆ. ಸೊ ಆ ಗಾಡಿ ಎತ್ಕೊಂಡು ನಂಜನಗೂಡಿಗೆ ಹೋಗ್ಬಿಡ್ತೀನಿ, ಪುನಃ ನಂಜನಗೂಡಿಂದ ಗಾಡಿ ಎತ್ಕೊಂಡು ಮೈಸೂರಿಗೆ ಹೋಗ್ತೀನಿ ಅಷ್ಟೇ, ಒಂದು ಕೆಲಸ ಆಗೋಲ್ಲ. ಇವಳು ನೋಡ್ರಪ್ಪ, ನಗ್ತಾ ಇರೋದು, ನಮ್ಮ ಪಾಠ ನೋಡಿ ನಗ್ತಾ ಇರೋದು ಅವಳು. ಆ್ಯಕ್ಚುಲಿ ಅವ್ಳು ಬೇರೆಯವ್ರ ಜೊತೆ ನಗ್ತಾ ಇರೋದು ನನಗೂ ಗೊತ್ತು, ಆ್ಯಟಿಟ್ಯೂಡ್ ಫಾರ್ಮುಲಾ ಅದು. ಲಕ್ಷ್ಮಮ್ಮಂದು ಅವೆನ್ಯೂನ ಯಾವುದೋ ಗಾಡಿ ಅದು, ಎವೋನ್ ಇರಬೇಕು, AVON ಇರಬೇಕು ಸೈಕಲ್. KA11P4765 ಪುಟ್ಸ್ವಾಮಿಗದು. ಬಟ್ ಮಧ್ಯಾಹ್ನ ಕಸ ಗುಡಿಸ್ತಾ ಇರೋದು ಪುರುಷೋತ್ತಮ. ಒಂದೇ ಸಮ ಸಾಯ್ತಾವಳೆ ಗುರು ಇವಳು, ಒಂದೇ ಸಮ ಸಾಯ್ತಾವಳೆ. ಅಲ್ಲಿ ಆಟೋದೊಳಗೆ ಕೂತಿರೋ ಕಾಲಲ್ಲಿ ಆಡಿಸ್ತಾರೋದು ನೋಡೋರು, ಮಾನ್ವಿತ್ ಕೇರಳ ಗಾಡಿ KL10Q229 ಕಾಲಲ್ಲಿ ಆಡಿಸ್ತಾ ಇರೋದಲ್ಲ ಅವಳಕ್ಕೆ ಅವಲ್ಲ ಅವಳು. ಗಾಡಿಯಿಂದ ಈಚೆ ಕಾಲು ಬಿಟ್ಕೊಂಡು ಕಾಲು ಆಡಿಸ್ತಾ ಇರೋದು ಅವಳು, ಎಳ್ಕೊಂಡು ಹೋಗ್ತೀವಿ ಅಂತ. ಇವಳು ಸೂಳ ಮುಂಡೆ ಒಂದೇ ಸಮ ಸಾಯ್ತಾಳವರು, ಒಂದೇ ಸಮ. ಅಲ್ಲಿ ಸಾಲದು ಅಂತ ಇಲ್ಲಿ ಮದ್ದಿಗೆ ಬೇರೆ ಬಂದು ಪಕ್ಕ ಬೆನ್ನಿಂದನೇ ನಿಂತ್ಕೊಂಡು ಸಾಯ್ತಾ ಇಲ್ಲ ಒಂದೇ ಸಮ. ಇವನು ಕಡ್ಕೊಳ್ಳೋ ರಮೇಶನ ಒಳಗೆ ಶುರು ಮಾಡ್ಕೊಂಡು ನಾ ಒಂದೇ ಸಮ ಕೈ ಅಂತ ಫೋನ್ ಮಾಡ್ಕೊಂಡು ಯಾರಿಗೋ ಬೋಗಿರ್ತಾವನು. ತಾತಪ್ಪನ ಬಾಲಗೋಚಿ ಅವ. ಎಷ್ಟೊತ್ತಲ್ಲಿ ಫೋನ್ ಮಾತಾಡಲ್ಲ ಪಾಪ. ಕಲಾಕಾರಗಳು ಅಂದರೆ ಇವರೇ ಗುರು. ಒಬ್ಬಳು ಇಲ್ಲಿ ಪಕ್ಕ ನಿಂತ್ಕೊಂಡು ಬೊಗಳೋದು ನಾಯಿ, ಇದು ಹಿಂದೆ ನಿಂತ್ಕೊಂಡು ಬೊಗಳೋದು. ಕೇಳ್ಬಿಟ್ಟು ಹೇಳ್ತೀನಿ ರವ. ಮೇಕ್ ಮೀ ಪವರ್ಫುಲ್, ತಮಿಳ್ನಾಡು 14 ಗಾಡಿ ಅದು. ಅಲ್ಲೋಕಂತೆ ಚಪ್ಪಲ್ ಬಿಡ್ತಾ ಇರೋದು.
ನೆಂಬರ್ 1 ತೋರಿಸ್ತಾ ಇರೋದು. ಸೊ ನಡ್ಚಾಡೋಕ್ಕೋಸ್ಕರನೇ ಬಂದಿರೋದು ಇಲ್ಲಿಗೆ. ಆ್ಯಕ್ಚುಲಿ ಲಿಫ್ಟ್ ಸಿಕ್ಕಲಿಲ್ಲ ನನಗೆ ನಂಜನಗೂಡಿಗೆ. ನಂಜನಗೂಡಿಗೆ ಲಿಫ್ಟ್ ಸಿಕ್ಕಿಲ್ಲ. ಈಗ ಟ್ರೈನಲ್ಲಿ ಹೋಗೋದ ಅಂತ ಬಂದಿಲ್ಲಿ ಕೂತ್ಕೊಂಡೆ. ನಂಜನಗೂಡಿಗೆ ಹೋಗೋಣ ಅಂತ ಬಂದು ಇಲ್ಲಿ ಕೂತ್ಕೊಂಡೆ. ಇಲ್ಲಿಗೂ ಬಂದು ಸಾಯ್ತಾವೆ. ಆ್ಯಕ್ಚುಲಿ ಕೆಳಗೆ ಕೂತಿದ್ದೆ ಅಲ್ಲಿ ಒಬ್ಬ ಬಂದು ಬಿತ್ಕೊಂಡ. ಪುನಃ ಇಲ್ಲಿ ಓಡಾಡೋರೆಲ್ಲ ಇದು ಮಾಡ್ಕೊಂಡೆ ಟಚ್ ಮಾಡ್ಕೊಂಡೆ ಓಡಾಡ್ತಾಯಿದ್ರು. ಮುಂದೆ ಚರಪುರದ ಗಾಲಿ ಹೇಳ್ಕೊಂಡು ಓಡಾಡೋದು ಇದೆಲ್ಲ ಮಿಂಡುಗೂಟ ಆಟ ಆಡ್ತಾಯಿದ್ರು. ಅದಕ್ಕೆ ಮೇಲೆ ಕೂತ್ಕೊಂಡೆ. ಇಲ್ಲಿಗೂ ಬಂದವರು ಕಾಕಿ. ಐಸ್ ಕ್ರೀಮ್ ಬಗ್ಗೆ ಮಾತಾಡ್ತಿರೋದು. ಇವಾಗ ಟ್ರ್ಯಾಕಿಂಗ್ ಮಾಡ್ತಾವನೆ. ಆ್ಯಕ್ಚುಲಿ ಇದೆಯಲ್ಲ ಬ್ರಿಡ್ಜು, ಸ್ನಾನ ಮಾಡೋಕ್ಕೆ ಹೋಗ್ತೀನಲ್ಲ ಪಾಯಿಂಟು, ಆ ಕಡೆ ಹೋದರೆ ಆ ಕಡೆ ಹೋಗ್ತೀರಾ? ಯಾಕೆ ನಮ್ಗೆ ಒಳ್ಳೆ ಪಿಕ್ಚರ್ ನಡೀತೈತೆ. ಅಂದರೆ ಕೌಂಟ್ರಿಲ್ವಾ ಟಿಕೆಟ್ ಕೌಂಟ್ರು, ಅದರಿಂದ ಮುಂದೆ ಆ ಕಡೆ ಇಲ್ಲೆಲ್ಲ ಬಿಡಿ ಅವೆಲ್ಲ ವೆರಿ ಕಾಮನ್ ಅದೆಲ್ಲ ನಡೀತಾ ಇರುತ್ತೆ. ಆ್ಯಕ್ಚುಲಿ ಹುಡುಗ ನನಗೆ ಅಲ್ಲಿ ಸಿಕ್ಕಿದ. ಎಲ್ಲಿ ಗೊತ್ತಾ, ಬ್ರಿಡ್ಜ್ ಹತ್ರ. ನಾನು ಸ್ನಾನ ಮಾಡೋಕ್ಕೆ ಹೋಗ್ತಿದ್ದೆಲ್ಲ ಆ ಪಾಯಿಂಟ್, ಕಪಿಲಾ ನದಿ ಬ್ರಿಡ್ಜ್ ಹತ್ರ ಅಲ್ಲಿ ಓಡಾಡ್ತಿದ್ದ ಹುಡುಗ. ಇಲ್ಲಿ ಬರ್ತಾ ಇದ್ದಾನೆ. ಆ್ಯಕ್ಚುಲಿ ಅಲ್ಲಿ ಯಾರೋ ಸೆಟ್ ಮಾಡ್ತಿದ್ರು ಅನ್ಸುತ್ತೆ. ಏನು ನೋಡ್ಕೊ ಬಂದ್ಬಿಟ್ಟು ಕತೆ ಹೊಡಿತಾವನು. ಅಲ್ಲಿ ಆ್ಯಕ್ಚುಲಿ ನಾನು ನೋಡಿರೋ ಪ್ರಕಾರ ಯಾರೋ ಒಬ್ಬ ಹುಚ್ಚ ಎಲ್ಲ ಬಟ್ಟೆ ಬಿಚ್ಕೊಂಡು ಬಿದ್ದು ಒದ್ದಾಡ್ತಿದ್ದ ಅವನು. ನಾನು ನಮ್ಮ ಅಕ್ಕ ಜೊತೆ ಮಾತಾಡ್ತಿದ್ದೆ. ಅಲ್ಲಿ ಆಕಿ ಕಡೆ ಎಲ್ಲೂ ಜಾಸ್ತಿ ಫೋಕಸ್ ಮಾಡಲಿಲ್ಲ, ಬರೀ ರೋಡ್ ಮಾತ್ರ ನೋಡ್ಕೊಂಬಂದೆ. ಹುಡುಗ ಅಲ್ಲೂ ಸಿಕ್ಕಿದೆ ಒಟ್ಟಲ್ಲಿ. ಟ್ರ್ಯಾಕ್ ಮಾಡ್ತಾ ಇರ್ಬೋದು ಅಂತ ಅನುಮಾನ ಆಯಿತು. ಅದಕ್ಕೋಸ್ಕರನೇ ಕವರ್ ಮಾಡಿದ್ದೆ ಅವನ್ನ. ಹೋಗಿ ಬಂದು ಮೂಗಿ ಕಿಡ್ಕೊಂಡಂಗೆ ಅಮ್ಮ ಯಾವಾಗಲೂ ಸಿಗುತ್ತೆ. SMC ಕ್ಲೀನ್ ಮಾಡೋದು ಅಮ್ಮ ಯಾವಾಗಲೂ ಕಾಣ್ತಾನೆ ಇರುತ್ತೆ. ಅದು ಆ ಕಡೆ ಇರಲಿ. ಸದ್ಯಕ್ಕೆ ಈಗ ಆ್ಯಕ್ಚುಲಿ ಟ್ರೈನಲ್ಲಿ ಲಾಸ್ಟ್ ಶಾರ್ಟಲ್ಲಿ ಬಂದಿದ್ದಾನಲ್ಲ ಒಬ್ಬ ಟ್ರೈನಲ್ಲಿ ಕೂತ್ಕೊಂಡು ಕತೆ ಹೊಡಿತಾರೆ ಬೋಳಿ ಮಗ. ಈ ಟ್ರೈನಲ್ಲಿ ಇವತ್ತು ನಡೆದಿದ್ದ ವಿಶೇಷತೆ ಏನಪ್ಪ ಅಂದರೆ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಗೌರವದ ಬಗ್ಗೆ ಮಾತಾಡ್ತಾಯಿದ್ರು. ಅಂದರೆ ನನ್ನ ಗೌರವ ಕಾಪಾಡ್ದ, ಅವನು ಕೆಲಸ ಕೊಡಿಸಿ. ಈ ನಾನು ಬಂದಮೇಲೆ ಈ ಮೈಸೂರಲ್ಲಿ ನನಗೆ ಕೆಲಸ ಕೊಟ್ಟು ನನ್ನ ಮರ್ಯಾದೆ ಕಾಪಾಡ್ದ ನಾನು ಒಬ್ಬನೇ ಕಣ ಹಂಗೆ ಅಂತ ಎಣ್ಣೆ ಹೊಡ್ಕೊಂಡು ಬೆಳಗ್ಗೆ ಯಾರೊಬ್ಬ ಮಾತಾಡ್ತಿದ್ದ. ಓಕೆನಾ, ಎಲ್ಲಿ ಸಂತೃಪ್ತಿ ಹತ್ರ ಊಟ ಹೋಗಿಸ್ಕೊಳ್ಬೇಕಾದ್ರೆ. ಇವಾಗ ಟ್ರೈನಲ್ಲಿ ಅದೇ ಪಾಯಿಂಟ್ ಡಿಸ್ಕಷನ್ ನಡೀತಾ ಇದೆ. ಅಂದರೆ ಏನು ಹೇಳೋದು, ಗೌರವದ ಬಗ್ಗೆ ಒಟ್ಟಲ್ಲಿ ಗೌರವ ಕಾಪಾಡೋದು ಅಂತಾರಲ್ಲ, ಅದಕ್ಕೆ ರಿಲೇಟೆಡು ಕತೆ ನಡೀತಾ ಇದೆ. ಡಿಬೇಟ್ ನಡೀತಾ ಇತ್ತು. ಬೆಳಿಗ್ಗೆನೂ ನಡೀತಾ ಇತ್ತು, ಇವಾಗಲೂ ನಡೀತಾ ಇತ್ತು. ಅವ್ನು ಆ್ಯಕ್ಚುಲಿ ವೀಡಿಯೋ ಕವರ್ ಆಗಿದೆ ಅವ್ನು ಮಾತಾಡಿದ್ದು ಎಷ್ಟು ಮಟ್ಟಿಗೆ ಕವರ್ ಆಗಿದೆ ಏನೋ ಐಡಿಯಾ ಎಲ್ಲ ನೋಡಬೇಕು. ಹೆರಿಟೇಜ್ ಹಿಕ್ಕಟ್ಟು. ಬ್ಯಾಗ್ ಇಲೈಟ್ ಶೈನ್ ಅಲ್ಲಿ ಆ ಬ್ಯಾಗ್ ಇಟ್ಟಿದ್ದಾರಲ್ಲ ಬೆಳಿದು ಅದು. ಇದು ಆ್ಯಕ್ಚುಲಿ ರಾಜಶೇಖರದ ಅಂಗಡಿ ಮೇಲಿರೋದು. ಇದು ಆ ಕಡೆಗಿರಲಿ, ಇಲ್ಲಿ ಅಂಗಡಿ ಇಲ್ಲಿಲ್ಲ, ಅವನಿಲ್ಲ.
ಇನ್ನೂ ಒಂದು ಗಾಡಿ ತೊಗೊಂಡಿರಂಗಿದ್ದಾನೆ, 2 ಗಾಡಿ ಚಾರ್ಜ್ ಆಗ್ತಿದ್ದಾರೆ. ರಾಜಶೇಖರ ಇಲ್ಲ ಇಲ್ಲಿ, ರಾಜಶೇಖರ ಗಾಡಿ ಇಲ್ಲ ಒಂದು. ಇಟ್ ಮೀನ್ಸ್ ನಾನೇನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ರಾಜಶೇಖರ್ ಅಂತ ದುಡ್ಡು ಕೇಳ್ತೀನಿ, 100 ರೂಪೀಸ್ ಅವ್ನು ಕೊಟ್ಟರೆ ಬಂದು ಹೋಗ್ತೀನಿ ಅಂತ ಹೇಳಿದೆ. ಸೊ ಅವ್ನು ಗಾಡಿ ಇಲ್ಲಿಲ್ಲ, ಕೇಳಬಾರ್ದು ಅಂತ. ಬಹುಶಃ ಇದು 2 ಗಾಡಿ ತೊಗೊಂಡಿದ್ದಾನೆ, ಇನ್ನೂ ಒಂದು ಗಾಡಿ ಅದು ನೋಡಲಿ ಅಂತಲೇ ಚಾರ್ಜ್ ಹಾಕಿರೋದು ಬಹುಶಃ. ಏನಕ್ಕೆ ಅದು ತೋರಿಸ್ತಾ ಇರೋದು ಅಂದರೆ ಫಾರ್ 2 ಮೇಜರ್ ರೀಸನ್ಸ್. ಒಂದು ಲಕ್ಷ್ಮಮ್ಮ, ಇನ್ನೊಂದು ಐಶ್ವರ್ಯ ಅರ್ಜುನ್, ಜೊತೆಗೆ ಆನಂದ ಕೂಡ. ಆನಂದ ಅಂದರೆ ಮ್ಯಾಕ್ಸ್ ಮಂಜುಳ್ ಅವರ ಮಗ ಇದ್ದಾನಲ್ಲ, ಅವನ ಹೆಸರು ಆನಂದ, ಶ್ಯಾಮ್ ಸುಂದರ ಮತ್ತು ಸಂತೋಷ್ ಅಂತ 3 ಹೆಸರು. ಸೊ ಅವನು ಕೂಡ ಫೆಬ್ರವರಿಯಲ್ಲಿ ಹುಟ್ಟಿರೋದು. ಲಕ್ಷ್ಮಮ್ಮನ ನೆಕ್ಸ್ಟ್ ಅವನೇ ಅಧಿಕಾರ, ನವೀನ್ ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮಿಲಿ. ನಂಬರ್ 2 ಬಿಷಪ್ ಪೊಸಿಷನಲ್ಲಿ ಕೆಲಸ ಮಾಡೋದು ಆನಂದನೇ. ಲಕ್ಷ್ಮಮ್ಮನ ನೆಕ್ಸ್ಟ್ ಸಕ್ಸಸರಾಗಿ ಕೆಲಸ ಮಾಡೋದು. ಆ ಪೊಸಿಷನಿಂದ ನೇಮ್ ಟೀಮಲ್ಲಿ ಸುಮಾರು ಜನ ಕೆಲಸ ಮಾಡ್ತಾಯಿದ್ದಾರೆ. ಒಟ್ಟಲ್ಲಿ ಅದು ಆ್ಯಕ್ಚುಲಿ ಪುಟ್ಸ್ವಾಮಿ ಮತ್ತು ಕುಮುದಳಕಂದನ ಬಲಮುಚ್ಚಿ ಸೇಮ್ ಇದೇ ಥರ. ಲಕ್ಷ್ಮಮ್ಮ ಇಲ್ಲಿ ನೋಡಿ, ಆನಂದ್ ಥರ ಇದ್ದಾನೆ ನೋಡೋದಕ್ಕೆ. ಆನಂದ್ ಅಂದರೆ ಲಕ್ಷ್ಮಮ್ಮ ಅವರ ಮಗ ಇದ್ದಾನಲ್ಲ ಅವನ ಥರ. ಅಂದರೆ ನಾವು ಹೆಂಗೆ ಈಗ ಆ್ಯಕ್ಚುಲಿ ನಮ್ಮ ಅಕ್ಕನ ಜೊತೆ ಮಾತಾಡ್ತಾ ಇದ್ನಲ್ಲ, ಅವಾಗ ನಾನು ನಮ್ಮ ಅಕ್ಕ ರೂಪ ಅವಳಲ್ಲ, ಅವಳ ಮಗನ ಬಗ್ಗೆ ಮಾತಾಡಿದೆ. ಇದು ಅವನ ಮಗಂದೇ ಬಲಮುಚ್ಚಿ. ಅವಳ ಮಗ 10th ಸ್ಟ್ಯಾಂಡರ್ಡ್ ಅಲ್ವ, ಏನು ಓದ್ತಾವನು ಏನು ಹೇಳ್ತಾವ ವಿಚಾರಿಸ್ತಾನು. ಇಟ್ಸ್ ಮೈನ್ ಕೊಡ್ಡೆತ್ತವ ಅವು ವಿಚಾರಿಸಿದೆ. ಸೊ ಅದಕ್ಕೆ ಇವರು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಆ್ಯಕ್ಚುಲಿ ಅದರ ಹೆಸರನ್ನೋದು ಪ್ರೀತಿ ಸಾಗರ್ ಹೋಟ್ಲ್ ಇದೆಯಲ್ಲ, ಅಲ್ಲಿ ಹಿಂದ್ಗಡೆ ಷಣ್ಮುಗ ಮಠ, ಅದೇ ಚಿನ್ನಿರವಿ ಅಡ್ಡ ಇದೆಯಲ್ಲ, ಅಲ್ಲಿ ಸಾಗರ್ ಏನು ಹೇಳೋದು, ಪ್ರೀತಿ ಸಾಗರ್, ಪ್ರೀತಿ ಸಾಗರ್ ಹೋಟ್ಲ್ ಹೆಸರು ನೀವು ಕೂಡ ಸೇರಿಸಿದ್ದಾರೆ ಅದರಲ್ಲಿ, ನೀವು ಕೂಡ ಇದೆ, ಪ್ರೀತಿ ಸಾಗರ್ ಹೋಟ್ಲ್ ಇದೆ. ಸೊ ಅಲ್ಲಿ ಲಕ್ಷ್ಮಮ್ಮ ಮತ್ತು ಅವಿಶ್ ಕುಮುದಳಕಂದನ ಬಾಲಂಗೋಚಿ ಇಬ್ಬರೂ ಸಿಕ್ಕಿದ್ರು. ಅಂದರೆ ಅಜ್ಜಿ ಮೊಮ್ಮಗ ಮತ್ತು ಅಜ್ಜಿ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದರ ಬಾಲಂಗೋಚಿಗಳು ಹೋಗ್ತಾ ಇದ್ದಿದ್ದು ಅಲ್ಲಿ ಕಥೆ ನಡೀತು. ಸೊ ಇಲ್ಲಿ ಪುಟ್ಟಸ್ವಾಮಿ ಮತ್ತು ಅವಿಶ್ ಬಾಲಂಗೋಚಿಗಳು ಅಂದರೆ ತಾತ ಮೊಮ್ಮಗ, ಅಜ್ಜಿ ಮೊಮ್ಮಗ ನಡ್ಕೊಂಡು ಹೋಗ್ತಿರೋದು. ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದವರು. ಸ್ಟೋರಿ ಏನು ಅಂದರೆ ಅದೇನಕ್ಕೆ ಅದು ಇದೇ ಸ್ಪಾಟಲ್ಲಿ ಸಿಗಾಕೊಂಡಿದ್ದು ಸ್ಪೆಷಲಿ. ಜೊತೆಗೆ ಇವನು ಅಷ್ಟೇ, ಯಾರು ರಾಜಶೇಖರ ಇದನ್ನಲ್ಲ, ರಾಜಶೇಖರನೂ ಇದಾಗಲಿಲ್ಲ, ಏನು ಅಂಗಡಿಲಿ ಇರಲಿಲ್ಲ. 2 ಗಾಡಿಗಳನ್ನು ನಿಲ್ಲಿಸಿ ಚಾರ್ಜ್ ಮಾಡ್ತಾಯಿದ್ದ. 2 ಇದು ಎಲೆಕ್ಟ್ರಿಕ್ ವೆಹಿಕಲ್ನ ನಿಲ್ಲಿಸಿ ಚಾರ್ಜ್ ಮಾಡ್ತಿದ್ದೆ, ಮೇಲ್ಗಡೆನೇ ಕೆಳಗಡೆಗೆ ಇಟ್ಕೊಟ್ಬಿಟ್ಟು. ಸೊ ಅದೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಅಂದರೆ ನಂಬರ್ 2 ಪೊಸಿಷನ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ, ನಿನ್ನ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ. ಸ್ಪೆಷಲಿ ಅವ್ರು ನ್ಯೂ ಪ್ರೀತಿ ಸಾಗರ್ ಹೋಟ್ಲ್ ಹತ್ರನೇ ಅವ್ರು ಕ್ರಿಯೇಟ್ ಮಾಡ್ತಿರೋದ್ರಿಂದ, ಜೊತೆಗೆ ಅಲ್ಲಿ ಪಕ್ಕದಲ್ಲಿ ರಾಮಂದ್ರ ಕೂಡ ಇರೋದ್ರಿಂದ ಅದು ಸ್ಟ್ರೈಟಾಗಿ ಐಶ್ವರ್ಯ ಅರ್ಜುನ್ ಮೇಲೇ ಡಿಪೆಂಡ್ ಆಗುತ್ತೆ. ಅಂದರೆ ಸರ್ಜಾ ಫ್ಯಾಮಿಲಿ ಐಶ್ವರ್ಯ ಅರ್ಜುನ್ ಮೇಲೆ ಡಿಪೆಂಡ್ ಆಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಹೀಗಾಗಿ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ದುಡ್ಡಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ, ನಾವು ದುಡ್ಡು ತೊಗೊಳ್ತೀವಿ ಅಂತ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಅಷ್ಟೇ. ಸಖತ್ ಸಿಂಪಲ್. ಅದು ಆ್ಯಕ್ಚುಲಿ ಅಲ್ಲಿಂದನೂ ಕವರ್ ಮಾಡಬೇಕಿತ್ತು. ಪ್ರೀತಿ ಸಾಗರ್ ಮುಂದೆ ಅಜ್ಜಿ ಮೊಮ್ಮಗ ಹೋಗ್ತಾ ಇದ್ದಾರಲ್ಲ, ಅದನ್ನು ಕವರ್ ಮಾಡಿದರೆ ಗೊತ್ತಾಗ್ತಿತ್ತು. ಅಲ್ಲಿ ಶೋಲ್ಡರು ಪುಕ್ಸಟೆ ಪ್ರಚಾರ ಅದು. ಜೊತೆಗೆ ಅದು ಲವ್ ಶೋ ಪ್ಲಸ್ ಎಲ್ಡರ್, ಅಂದರೆ ಪ್ರೀತಿಯ ಭಯವನ್ನು ತೋರಿಸುವಂಥ ಹುಡುಗ ಇದು ಹಿಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ಇಂಗ್ಲೀಷಲ್ಲಿ ಬರೋದು. ಅಯ್ಯೋ ಕಾಡೋ ರಾಕ್ಷಸ. ಇದು ಬ್ರೋಬಸ್ ಗಾಡಿ, ಮೆರ್ಸಿಡಿಸ್ ಬೆನ್ಸ್ದು ಬ್ರೋಬಸ್. ಬ್ರೋಬಸ್ಸೇ ಆ್ಯಕ್ಚುಲಿ ಹುಡುಗ ದಡಿಯ. ಅದು ಏನಕ್ಕೆ ಆ್ಯಕ್ಚುಲಿ ಅವನು ಅಷ್ಟೇ ಅಂದರೆ, ಯಾರೋ ಅವನ ಹೆಸರೇನು, ಅಲ್ಲಿ ಯಾರೋ ಒಬ್ಬ ದಾಂಡಡಿಯ ಮಾತಾಡ್ಕೊಂಡು ಹೋದ್ನಲ್ಲ ಬುಂಡೆ, ಅದು ಕುಮುದಳಕಂದ ದೊಡ್ಡವನಾದ್ಮೇಲೆ ಹೆಂಗಿರ್ತಾನೆ ಅಂತ. ಅರ್ಥ ಆಯ್ತಾ? ಇವತ್ತಿನ ಕಥೆ ಅಲ್ಲ, ಅವನು ಫ್ಯೂಚರಲ್ಲಿ ಕ್ರಿಕೆಟರ್ ಆಗ್ತಾನೆ ಅಂತ. ಆ್ಯಕ್ಚುಲಿ ನಾನು ಅದನ್ನೇ ಹೇಳೋದು ಮರ್ತೋಗ್ಬಿಟ್ಟೆ. ಅಲ್ಲಿ ಲಕ್ಷ್ಮಮ್ಮನ ಜೊತೆ ಹುಡುಗ ಹೋಗ್ತಿದ್ದ ಅಂತ ಹೇಳಿದ್ನಲ್ಲ, ಅಜ್ಜಿ ಜೊತೆ ಒಬ್ಬ ಪ್ರೀತಿ ಸಾಗರ್ ಅಂಗಡಿ ಮುಂದೆ, ಹೋಟ್ಲ್ ಮುಂದೆ. ಸೊ ಅವನು ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡಿದ್ದ, ಒಂದಲ್ಲ 2 ಬ್ಯಾಟ್ ಇಟ್ಕೊಂಡಿದ್ದ. ಅರ್ಥ ಆಯ್ತಾ? 2 ಬ್ಯಾಟ್ಗಳು ಇಟ್ಕೊಂಡಿದ್ದ. ಬೇಕಾದ್ರೆ ಅಲ್ಲೆಲ್ಲ ಸುತ್ತಮುತ್ತ ಫುಟೇಜ್ ಇದ್ದರೆ, CCTV ಫುಟೇಜ್ ಇದ್ದರೆ ಎತ್ಕೊಬೇಕಿತ್ತು. ಆ್ಯಕ್ಚುಲಿ ಅದು ಕವರ್ ಮಾಡಬೇಕಿತ್ತು. ನಾನು ಆ ಸಾಂಗ್ ಕೇಳ್ತಾ ಇದ್ನಲ್ಲ, ತಲೆ ಕೆಡಿಸ್ಕೊಳ್ಳಿಲ್ಲ, ಇವೆಲ್ಲ ವೆರಿ ಕಾಮನ್, ಸುತ್ತಮುತ್ತ ನಡೀತಾ ಇರ್ತಾ ಸುಮ್ಮನೆ ಬಂದ್ಬಿಟ್ಟೆ. ಬಟ್ ಇಲ್ಲಿ ರಾಜಶೇಖರನ ಅಂಗಡಿ ಮುಂದೆ ಎತ್ಕೊಂಡಲ್ಲ, ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಪುಟ್ಸ್ವಾಮಿ ಮತ್ತು ಕುಮುದಳಕಂದನ ಬಲಮುಚ್ಚಿ ಸ್ಟಾರ್ಟ್ ಆಯಿತು. ಅಂದರೆ ಡೆಪ್ಯೂಟಿ ಐಶ್ ನನ್ನ ಹೆಂಡತಿಗೆ ಅವನು ಇದು ಏನು ಹೇಳೋದು, ಡೆಪ್ಯೂಟಿ ಹಸ್ಬೆಂಡು ಅಂತ ಹೇಳ್ಬೋದು. ಡೆಪ್ಯೂಟಿ ಹಸ್ಬೆಂಡು ನನ್ನ ಹೆಂಡತಿಗೆ, ಅವನು ಡೆಪ್ಯೂಟಿ ಹಸ್ಬೆಂಡು. ಸ್ಪೆಷಲಿ ಐಶ್ವರ್ಯ ಅರ್ಜುನ್ ನಾನು ಮದುವೆ ಆದರೆ ಇವನು ಡೆಪ್ಯೂಟಿ ಹಸ್ಬೆಂಡಾಗಿ ಕೆಲಸ ಮಾಡ್ತಾನೆ. ಇನ್ನೊಂದೇನು ಗೊತ್ತಾ, ಇದಿದೆಯಲ್ಲ ರೈಲ್ವೆ ಸ್ಟೇಷನಲ್ಲಿ ನಾನು ರೈಲು ಇಳಿದು ಮುಂದೆ ಬರ್ತಿದ್ದಾಗ ಇಬ್ಬರು
ಅಳ್ಳಾಡ್ಕೊಂಡು ಹೋಗ್ತಾಯಿದ್ರು, ಏನೋ ತೊಳ್ಕೊಂಡು ದಡಬಡ ಸೌಂಡ್ ಮಾಡಿಕೊಂಡು. ಸೊ ಅದು ಲಗೇಜ್ ಎತ್ಕೊಂಡು ಹೋಗೋದಿರುತ್ತಲ್ಲ, ಸೊ ಅದು ಇಬ್ಬರು ಹೋಗ್ತಿದ್ರು ಬಿಷಪ್ ಪೊಸಿಷನ್, ಚಾಮುಂಡಿ ಬೆಟ್ಟದ ಕಲ್ಪೂಜಾರಿಗಳಿದ್ದಲ್ಲ ರಾಜಗುರುಗಳು, ಅವರು ಈ ರಾಜಶೇಖರ ಸಿಗ್ಲಿಲ್ವಲ್ಲ, ಸೇಮ್ ಅದು ಕೂಡ ಅದೇ. ಸೊ ಬಿಷಪ್ ವಿಲ್ಡ್ ಪೊಸಿಷನ್ ಲಕ್ಷ್ಮಮ್ಮ ಸದ್ಯಕ್ಕೆ ಕ್ಲೈಮ್ ಮಾಡ್ತಿದ್ದಾರೆ. ನೆಕ್ಸ್ಟು ಆನಂದ, ಮಂಜು ಮ್ಯಾಕ್ಸ್ಮಂಜುಳ ಮಗ ಆನಂದ ಕ್ಲೈಮ್ ಮಾಡ್ತಾನೆ. ಜೊತೆಗೆ ಐಶ್ವರ್ಯ ಅರ್ಜುನ್, ಆನಂದ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಐಶ್ವರ್ಯ ಅರ್ಜುನ್ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ಬಿಕಾಸ್ ಐಶ್ವರ್ಯ ಅರ್ಜುನ್ ನಾನು ಮದುವೆ ಆಗಬೇಕಾಗಿತ್ತು ಅಲ್ವಾ, ಸೊ ಅದಕ್ಕೋಸ್ಕರ ಅವಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅಂದರೆ ನನ್ನ ಫ್ಯಾಮಿಲಿ ಒಳಗೆ ನನ್ನ ಹೆಂಡ್ತಿನೇ ಅವ್ರ ಕಂಟ್ರೋಲಿಗೆ ತೊಗೊಬಿಟ್ಟು ನನ್ನನ್ನು ಅವಳ ಮುಖಾಂತರ ಕಂಟ್ರೋಲ್ ಮಾಡೋದು ಅಂತ ಆ್ಯಕ್ಚುಲಿ ಇದೆಲ್ಲ ಮಾಡ್ತಿದ್ದೆ. ಇದೆಲ್ಲ ಆಗದೆಲ್ಲ ಮಾತುಗಳೇ ಇವು. ಬಡ್ಡೆಗೆ ಒಬ್ಬೊಬ್ಬರದ್ದು ಅಕ್ಕಪಕ್ಕ ಕಾಣಿಸ್ಕೊ, ಅವ್ನು ನನ್ನ ಹೆಂಡ್ತಿ ಇರಲಿ, ಅವ್ನ ಹೆಂಡ್ತಿ ಪಕ್ಕ ನಿಂತ್ಕೊಳ್ಳೋಕೆ ತಾಕತ್ತಿರುತ್ತೆ ಅವ್ನಿಗೆ, ಅದನ್ನು ನೋಡೋದು ಅದೇ ಸೆಕೆಂಡ್ರಿ. ನೆಕ್ಸ್ಟು ಇದ್ರದ್ದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿಕೊಂಡೆ ಈ ಬಡ್ಡೆಗೆ ಮಾಡ್ತಿರೋದು. ನಾನು ಹೀರೋ ಯಾವ ರೇಂಜ್ಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಇವ್ರುಗಳು ಅಂದರೆ, ಪೊಲೀಸ್ ಇರಬೇಕು. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಆ್ಯಟಿಟ್ಯೂಡ್ಗೆ ಎದ್ರಕೊಂಡು ಸೂಸೈಡ್ ಮಾಡ್ಕೊಬಿಡ್ಬೇಕು ಜನಗಳು, ಆ ರೇಂಜಿಗೆ ಮಾಡ್ತಾರೆ. JG 3537 ಗಾಡಿ, KA03 ಗಾಡಿ. ಅದು KA03ನೇ ಯಾಕೆ ಬೆಳೆಸಿದ್ದಾರೆ ಅಂದರೆ, ಅದು ರಾಜೇಶ್ ನೋಡಿ ಕರೆಕ್ಟಾಗಿ ಗೊತ್ತ ಗಾಡಿ. ಅದುವೇ ಅವನ ಹೆಸರೇನ ಯದುವೀರ್ ಮಾರ್ಚ್ ತಿಂಗಳಲ್ಲಿ ಹುಟ್ಟಿರೋದು. ಸೊ ಸದ್ಯಕ್ಕೆ ಪುನೀತ್ ರಾಜ್ಕುಮಾರ್ ಕೆಲಸ ಮಾಡ್ತಿದ್ದ ಜಾಗ. ಸೊ ಪುನೀತ್ ರಾಜ್ಕುಮಾರ್ ಕೊಲೆಯಿಂದ ಯಾರು ಕೈ ಹೊಡೆದೆ ಅಂತ ನಾನು ಹೇಳಬೇಕಾಗಿಲ್ಲ. ಸೊ ಆ ಜಾಗ ತೆರವು ಮಾಡಿಸ್ಕೊಂಡು ಕುತ್ಕೊಂಡಿದ್ದು ಯದುವೀರ್. ಹೀಗಾಗಿ ಅಲ್ಲಿ ಹುಡುಗ ಪ್ರಕಾಶ್ ಬಲಂಗೋಚಿ, ಅವನು ಕುಮುದಾರ ಬಲಂಗೋಚಿ ಕೂಡ ಥೀಮ್ ಎಕ್ಸ್ಪ್ಲೇನ್ ಮಾಡ್ತಿರೋದು, ಯಾವ ಥೀಮಲ್ಲಿ ನಾವು ಶೈನ್ ಆಗ್ತೀವಿ ಅಂತ ಏನೇ ಹೇಳ್ತಾ ಇದ್ನಲ್ಲ. ನಂಬರ್ 3 ಸದ್ಯಕ್ಕೆ ಮುಂಚೆ ಕೆಲಸ ಮಾಡಿರೋದು ಪುನೀತ್ ರಾಜ್ಕುಮಾರ್ ಕೆಲಸ ಮಾಡ್ತಾಯಿದ್ರು, ಈಗ ಸದ್ಯಕ್ಕೆ ಯದುವೀರ್ ಕೆಲಸ ಮಾಡ್ತಾಯಿದ್ದಾರೆ. ಯದುವೀರ್ ಆದಮೇಲೆ ನೆಕ್ಸ್ಟು ರಾಕಿಂಗ್ ಸ್ಟಾರ್ ಯಶ್ ಮಗಳಿಗೆ ಕೆಲಸ ಮಾಡ್ತಾಳೆ. ಸೊ ಯದುವೀರನ್ನ ಏನೋ ಎಗಿರಿಸ್ಬಿಡೋ ಸಾಧ್ಯತೆ ತೀರಾ ಕಡಿಮೆ. ಯಾಕೆ ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಮಗಳು ಮಗ ಅಲ್ಲ. ಸೊ ಹೀಗಾಗಿ ಈ ಯದುವೀರ್ ಟ್ರ್ಯಾಕ್ ಕೂಡ ಕ್ಲೀನಾಗಿ ಹೌಸ್ ಆಫ್ ವಿಂಡ್ಸರ್ ಜೊತೆ ಟೀಮ್ ಅಪ್ ಆಗಿರೋದ್ರಿಂದ ಸೊ ಯದುವೀರ್ ಬದುಕುಳಿಯೋ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕೆಂದರೆ ಅವ್ರಿಗೆ ಬ್ಯಾಕಪ್ ಇದೆ, ಹೌಸ್ ಆಫ್ ವಿಂಡ್ಸರ್ ಬ್ಯಾಕಪ್ ಕೂಡ ಇದೆ, ಅಂದರೆ ಗ್ಲೋಬಲ್ ನಂಬರ್ 10 ಬ್ಯಾಕಪ್ ಇದೆ. ಸೊ ಹೀಗಾಗಿ ಬದುಕುಳಿಯೋ ಸಾಧ್ಯತೆ ಹೆಚ್ಚಿದೆ, ಏನು ಡ್ಯಾಮೇಜಸ್ ಆಗೋಲ್ಲ. ಪುನೀತ್ ರಾಜ್ಕುಮಾರ್ಗೆ ಈಸಿಯಾಗಿ ಎತ್ಬಿಟ್ರೆ, ಯಾಕೆ ಅಂದರೆ ಪುನೀತ್ ರಾಜ್ಕುಮಾರ್ ಡೆಪ್ಯೂಟಿ, ಫಸ್ಟ್ ಆಫ್ ಆಲ್ ಪುನೀತ್ ರಾಜ್ಕುಮಾರೇ ಡೆಪ್ಯೂಟಿ ಪೊಸಿಷನ್ ಉಳ್ಳವರು. ಜೊತೆಗೆ ಪುನೀತ್ ರಾಜ್ಕುಮಾರೇ ಟಫೆಸ್ಟ್ ಕಂಟೆಂಡರ್ ನನ್ನನ್ನು ಮಾಡಿದರು. ಅಂದರೆ ಪುನೀತ್ ರಾಜ್ಕುಮಾರ್ನ ಈಸಿಯಾಗಿ ಎತ್ಬಿಟ್ಟಿಲ್ಲ ಅವರು, ಎತ್ಬಿಡೋಕ್ಕಿಂತ ಮುಂಚೆ ನನ್ನ ವಿರುದ್ಧ ಬಳಸಿದ್ದಾರೆ. ಅರ್ಥ ಆಯ್ತಾ? ಪುನೀತ್ ರಾಜ್ಕುಮಾರ್ನ ಸುಮ್ಮನೆ ಸಾಯಿಸ್ಬಿಟ್ಟಿಲ್ಲ, ಪುನೀತ್ ರಾಜ್ಕುಮಾರ್ನ ಸಾಯಿಸೋದಕ್ಕಿಂತ ಮುಂಚೆ ನನ್ನ ವಿರುದ್ಧ ಬಳಸಿದ್ದಾರೆ. ಸೊ ಒಂದು ಗಾಡೀಲಿರೋ ಪೆಟ್ರೋಲ್ನ ಹಾಕ್ಕೊಂಡು ಕ್ಲೀನಾಗಿ ಅಥವಾ ಗಾಡಿನ ಸೇಲ್ ಮಾಡೋಕ್ಕಿಂತ ಮುಂಚೆ ಅಥವಾ ಸ್ಕ್ರ್ಯಾಪ್ ಮಾಡೋಕ್ಕಿಂತ ಮುಂಚೆ ಗಾಡಿನ ಚೆನ್ನಾಗಿ ಆದಷ್ಟು ಬಳಸ್ಕೊಂಡು ಗಾಡಿನ ಸ್ಕ್ರ್ಯಾಪ್ ಮಾಡ್ತಾರಲ್ಲ, ಆ ಥರ ಆರ್ಗನೈಸ್ಡ್. ಹೆಂಗೆ ಗೊತ್ತಾ ನೋಡಿ ಆ ಥರ. ಫಸ್ಟ್ ಪುನೀತ್ ರಾಜ್ಕುಮಾರ್ನ ಸುಮ್ಮನೆ ವೇಸ್ಟ್ ಬಾಡಿ ಹೇಳ್ಬೇಕಂದ್ರೆ, ಪುನೀತ್ ರಾಜ್ಕುಮಾರು ವೇಸ್ಟ್ ಬಾಡಿ ಅಂದರೆ ಬೇಕಾದ ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಮಾಡಿರೋದು. ಈಗ ದೇಶದಲ್ಲಿ ಯಾರೋ ಒಬ್ಬ ದೇಶದಲ್ಲಿ ಕ್ಷಿಪಣಿಗಳನ್ನೆಲ್ಲ ಮಾಡೋದಿಲ್ವಾ? ಈಗ ಕ್ಷಿಪಣಿಗಳೆಲ್ಲ ಯಾಕೆ ಮಾಡ್ತಾರೆ ಅಂದರೆ ವಾರ್ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ, ಏರೋಪ್ಲೇನ್ಗಳು, ಕ್ಷಿಪಣಿಗಳು, ವೆಪನ್ಸ್ ಎಲ್ಲ ಯಾಕೆ ಮಾಡ್ತಾರೆ? ಯುದ್ಧ ಕಾಲದಲ್ಲಿ ಬಳಸ್ಕೊಳ್ಳೋದಕ್ಕೆ. ಅದೇ ಥರ ಪುನೀತ್ ರಾಜ್ಕುಮಾರ್ನ ಸುಮ್ಮನೆ ಈ ಥರದ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸಮಾಜದಲ್ಲಿ. ಸ್ಪೆಷಲಿ ಪುನೀತ್ ರಾಜ್ಕುಮಾರ್ನ ಎಕ್ಸಾಂಪಲ್ ಹಾಕಿ ಹೋಗೋದು ಅಷ್ಟೇ. ಪುನೀತ್ ರಾಜ್ಕುಮಾರ್ನ ಹುಟ್ಟಿಸಿ ಸುಮ್ಮನೆ ಒಂದು ಸ್ವಲ್ಪ ದಿವಸ ಮಧ್ಯೆ ಮಡಿಕೊಂಡು ಖಾಲಿ ಜಾಗದಲ್ಲಿ ಕೆಲಸ ಮಾಡಿಸ್ಬಿಟ್ಟು ಗುಡುಕು ಕನಿಸ್ಬಿಟ್ರು. ಸೊ ನೇರವಾಗಿ ಯದುವೀರ್ನ ನನ್ನ ವಿರುದ್ಧ ತೊಡೆ ತಟ್ಟೋದು ಬಿಡಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಯಾಕೆಂದರೆ ಯದುವೀರ್ನ ನೇರವಾಗಿ ನನ್ನ ವಿರುದ್ಧ ತೊಡೆ ತಟ್ಟಕ್ಕೆ ಬಿಟ್ಬಿಟ್ರೆ ಯದುವೀರ್ ಇಮೇಜ್ ಡ್ಯಾಮೇಜ್ ಆಗೋಗುತ್ತೆ, ಒಡೆಯರ್ ಫ್ಯಾಮಿಲಿ ಇಮೇಜು ಡ್ಯಾಮೇಜ್ ಆಗುತ್ತೆ, ಯದುವೀರ್ ಇಮೇಜು ಕೂಡ ಡ್ಯಾಮೇಜ್ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಹೊಗೆ ಹಾಕ್ಸ್ಕೊಂಡಿದ್ದ ಜಾಗದಲ್ಲಿ ಯದುವೀರ್ ಹೊಗೆ ಹಾಕ್ಸ್ಕೊಳ್ತಾಯಿದ್ರು. ಸೊ ಪುನೀತ್ ರಾಜ್ ಈ ರಾಕಿಂಗ್ ಸ್ಟಾರ್ ಎಷ್ಟು ಫ್ಯಾಮಿಲಿಗೆ ಯದುವೀರ್ನ ಎತ್ತೋದು ಕಷ್ಟ ಆಗ್ಬೋದು, ಅದು ನನಗೆ ಅದೇನು ದೊಡ್ಡ ವಿಷಯ ಏನಲ್ಲ. ಈ ಕಾರಣಕ್ಕೆ ಪುನೀತ್ ರಾಜ್ಕುಮಾರ್ನ ಬಳಸಿರೋದು ನನ್ನ ವಿರುದ್ಧ. ಯದುವೀರ್ನ ನೇರವಾಗಿ ಆ ಕಡೆ ತಿಳಿಸಿಲ್ಲ. ಸೊ ಪುನೀತ್ ರಾಜ್ಕುಮಾರನ್ನ ನನ್ನ ವಿರುದ್ಧ ಎತ್ಕಟ್ಟಿ ಪುನೀತ್ ರಾಜ್ಕುಮಾರ್ ವಿಕೆಟ್ನ ಎಗರಿಸ್ಬಿಟ್ರು. ಸೊ ಈಗ ಆಗಿದ್ದೇನೆಂದರೆ ನೇರವಾಗಿ ನನ್ನ ಪುನೀತ್ ರಾಜ್ಕುಮಾರ್ನ ನನ್ನ ವಿರುದ್ಧ ಬಳಸಿದ್ದು ಸಾಯಿಸಿರೋದು ಎರಡೂ ಆಗಿದೆ. ನಾನು ಒಂದೇ ಕಾಲಲ್ಲಿ 2 ಅಕ್ಕಿ ಹೊಡಿತಾರಲ್ಲ ಹಂಗೆ ಪುನೀತ್ ರಾಜ್ಕುಮಾರನ್ನ ನನ್ನ ವಿರುದ್ಧ ಬಳಸಿದ್ದು ಆಗಿದೆ. ಸೊ ನನ್ನ ಹೆಸರಲ್ಲೇ ಪುನೀತ್ ರಾಜ್ಕುಮಾರ್ನ ಎಗರಿಸಿದ್ದು ಆಗಿದೆ. ಸೊ ಇಲ್ಲಿ ಬೆನಿಫಿಟ್ ತೊಗೊಂಡಿದ್ದು ಯಾರು? ಒಡೆಯರ್ ಫ್ಯಾಮಿಲಿಯವರು. ಸೊ ಅಧಿಕಾರದಲ್ಲಿರೋದು ಯಾರೀಗ? ನಂಬರ್ 3 ಅವರೇ. ಸೊ ಅದೇ ನಡೆದಿರೋದು ಕಥೆ ಇಲ್ಲ ಆ್ಯಕ್ಚುಲಿ. ಈಗ ಮುಂದಕ್ಕೆ ನಡೆಯೋದು ಅದೇ. ಆದರೆ ಇವರು ಈಗ ಆಳೆ ಹೇಳಿದ್ರು ಬಿಡಿ, ಮತ್ತೆ ಹೇಳೋದು ಬೇಡ.
ಅದು ಮಗಳಾಗಿರೋದ್ರಿಂದ ಹುಡುಗಿ ಆಗಿರೋದ್ರಿಂದ ಹೆಂಗೋ ನಡೆಯುತ್ತೆ, ಅದು ಮ್ಯಾನೇಜಬಲ್. ಸೊ ಅಧಿಕಾರ ಹಂಚಿಕೆ ಹಿಂಗೆ ನಡೆಯೋದು. ಹೋಗಿ 26 ನಾಡು ನನ್ನ ಲೋಕದಲ್ಲಿ ಏಕಾಂಗಿ. ಕುಂದಳ ಕಂದನ ವಾಲಂಗೋಚಿಗಳಿರು. ಕುಂದಳ ಫ್ಯಾಮಿಲಿ ಹಿಂಗೆಲ್ಲ ಓಡಾಡುತ್ತೆ ಅಂತ ಆ್ಯಕ್ಚುಲಿ ಅವ್ರಿಗೆ ಆ್ಯಂಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾರದು. KB 6650 ಗಾಡಿ ಅದು. ಕೈ ಹೆಲ್ಮೆಟ್ ಹೇಮಂತು ಬಲಂಗೋಚಿ. ಹೆಲ್ಮೆಟ್ ಸೋಕ್ಸೋದಿವ, ಹೆಲ್ಮೆಟ್ ಸೋಕ್ಸೋದಂಗೆ ಈ ಥರದ್ದು ಸಿಕ್ಕಾಪಟ್ಟೆ ಕವರ್ ಮಾಡಿದ್ದೀನಿ ನಾನು. ಹೆಲ್ಮೆಟ್ ಅಂತ ಅಲ್ಲ, ಲಗೇಜ್ಗಳನ್ನ ಇಟ್ಕೊಂಡು ಹೋಗೋದು ಜಾಸ್ತಿ ಇರ್ತಾರೆ. ಹೆಲ್ಮೆಟ್ನ ಹೇಮಂತು ಫಸ್ಟು ತೋರಿಸಿದ್ದು, ಅದಾದಮೇಲೆ ಹೆಲ್ಮೆಟ್ನ ತೆಗೆದುಕೊಂಡು ಹೋಗೋದು ಸ್ಟಾರ್ಟ್ ಆಗಿದ್ದು. ಅಲ್ಲಿವರೆಗೂ ಯಾವುದೇ ವ್ಯಕ್ತಿನಾಗೆ ಹೆಲ್ಮೆಟ್ ಸೋಕ್ಸಿದ್ದೇ ಇಲ್ಲ, ಯಾವುದೇ ವ್ಯಕ್ತಿ ಸೋಕ್ಸಿದ್ದಿಲ್ಲ. ಆವಾಗಲೂ ಹೇಮಂತ್ ಏನು ಸೋಕ್ಸಿಲ್ಲ ನನಗೆ. ಹೇಮಂತ್ ಹೆಲ್ಮೆಟ್ ಇಟ್ಕೊಂಡು ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ದಾಗೋದು ಅಷ್ಟೇ. ಅದಾದಮೇಲೆ ಶುರುವಾಗಿದ್ದು. ನನಗೆ ಫಸ್ಟ್ ಹೆಲ್ಮೆಟ್ ಸೋಗಿಸ್ಬಿಟ್ಟು ಅದನ್ನು ಕವರ್ ಮಾಡಿದ್ದೀನಿ. ದಾಂದಡಿಯ ಜಿಮ್ ಬಾಡಿ ಒಂದು ಯಾವುದೋ ಜಿಮ್ಮಲ್ಲಿ ವರ್ಕೌಟ್ ಮಾಡೋ ಗಾಡಿ ಘಟ ಅದು. ಬೇಕಂತ 2 ಸರಿ ತೆಗೆಸ್ಕೊಂಡು ಹೋದ ಅಂತ ನಾನೇ ವೀಡಿಯೋ ಕವರ್ ಮಾಡಿದ್ದೀನಿ ಅವತ್ತು. ಸೊ ಅಲ್ಲಿಂದ ಮುಂದಕ್ಕೆ ಹೆಲ್ಮೆಟ್ಗಳನ್ನ ತೆಗೆಸ್ಕೊಂಡು ಹೋಗೋದು ಪದ್ಧತಿ ಸ್ಟಾರ್ಟ್ ಆಗಿದ್ದು. ನಾನು ನನ್ನ ಲೋಕದಲ್ಲಿ ಏಕಾಂಗಿ. HA 3025 ಓಂಡೆ ಆ್ಯಕ್ಟಿವಾ. ಅಲ್ಲಿವರೆಗೂ ಹೋಗಿದ್ದಾಗರು, ಅಲ್ಲಿವರೆಗೂ ಹೋಗಿ ಬಂದವನು. ಒಳ್ಳೆ ಕುಂಡಾಪಿಗಳು ಬರ್ತಾರಲ್ಲ ಆ ಥರ ರೋಕ್ ಆ್ಯಟಿಟ್ಯೂಡ್ ಅದು ಆ್ಯಕ್ಚುಲಿ. ಅಂದರೆ ಸುಮ್ಮನೆ ಎಕ್ಕಡೋ ಬೇಕಂತ ಅಂದ್ಬಿಟ್ಟು ಈ ಕಡೆ ಬಂದು ಹೋಗಿದ್ದವನು. ಅಂದರೆ ಈಗ ಗೊತ್ತಿಲ್ಲ ಇಲ್ಲ ಬಂದಿದ್ದಾನೆ. ಹೆರಿಟೇಜ್ ಹಿರಿಯನಗರಿ ಕೈನು ಕುಸಂಬರ ಬಲಂಗಚ್ಚಿ ನಂಬರ್ 2 ಅಡ್ಡಾಡ್ ಪಟ್ಟಿ. ನನಗೆ ಆಲ್ರೆಡಿ ನಂಬರ್ 2 ಕತೆ ಹೇಳ್ಕೊಂಡೇ ಬಂದೆ ಉದ್ದಕ್ಕೂ. ಏನು ಹೇಳೋದು, ರಾಶಿಕ ಅಂಗಡಿ ಅಲ್ಲಿಂದ ಹೇಳ್ಕೊಬಂದಲ್ಲ ಉದ್ದಕ್ಕೆ. ಕುಂದಳ ಕನ್ನಡ ಬಲಂಗುಚ್ಚಿ ಮತ್ತು ರಾಶಿಕ ಅವರಿವರೆಲ್ಲ ಕಥೆಗಳೆಲ್ಲ ಹೇಳ್ಕೊಬಂದ. ರಿಲೇಟೆಡ್ ನಂಬರ್ 2 ಅವರು ಇಬ್ಬಿಬ್ಬರು ತೋರಿಸೋರು, 2 ಬ್ಯಾಟ್ ತೋರಿಸೋದು, ಇಬ್ಬಿಬ್ಬರು ತೋರಿಸೋದು ಎಲ್ಲ ಮಾಡಿದ್ರು. ಇವನು 2 ಬಟ್ಟೆ ಇರೋ ಬಟ್ಟೆ ಹಾಕೊಂಡು ನಿಂತಿದ್ದಾನೆ. ಹೆಡ್ಲೈಟ ಓಂಡೆ ಆ್ಯಕ್ಟಿವ್ ಎಲ್ಲೆಲ್ಲಿ ನಿಲ್ತಾರೋ ನೋಡಿದ್ರು ಗಾಡಿಗಳು. KA 5038 ಹೌದು, KA 5038 ಗಾಡಿ ಅದು. ಇಲ್ಲಿ KHS 8746 ಎಫ್ರಿಲ್ಲ SMK. ಇಲ್ಲಿ ಆ್ಯಕ್ಚುಲಿ KA 55N 1425 ಗಾಡಿ ಇದೆಯಲ್ಲ ಟ್ರವೇರಾ, ಅದು ಆ ಕಡೆ ಹೇಳ್ತೀನಿ. KA 01 AB 3108 ಇದು ಹೇಳ್ತೀನಿ. AA 6963 ಇರಬೇಕು, ನಾಟ್ ಶ್ಯೂರ್. AA 3346 ಅದು. AA 3346 D5895 ಗಾಡಿ ಅದು. A 834 ಗಾಡಿ ಇದು. ಇಲ್ಲಿ ಯಾರೋ ಒಬ್ಬ ಸುಮ್ಮನೆ ನೋಡಿ ಕುದುರೆ ಗಾಡಿ ಟಂಗ ಗಾಡಿಯನ್ನು ಸುಮ್ಮನೆ ಮುಖ ಬಿಟ್ಕೊಂಡು ನೋಡ್ತಾ ನಿಂತಾನೆ. ಅದಷ್ಟು ವೆಹಿಕಲ್ಗಳು ಆಟೋಗಳು ಯಾಕೆ ಯೂಸ್ ಮಾಡಿದ್ದು ಅಂದರೆ ಇವನು ಯಾರೋ ಯದುವೀರ್. ಈಗ ತಾನೇ ಅದೇ ಕತೆ ಹೇಳ್ಕೊಬರ್ತದೆ. ಮುಂಚೆ ಪುನೀತ್ ರಾಜ್ಕುಮಾರ್ ಇದ್ದ ಜಾಗದಾಗ ಕೆಲಸ ಮಾಡ್ತಾಯಿದ್ರು. ಪುನೀತ್ ರಾಜ್ಕುಮಾರ್ನ ಎತ್ತಂಗಡಿ ಮಾಡಿಬಿಟ್ಟು ಯದುವೀರ್ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಈಗ ಅಂತ. ಆರ್ಗನೈಸ್ಡ್ HR 2 ಇರಲಿ. 14 MC 1685 ಅದು. MC 1685 ಇದು. HR 5592. ಅದು ಹೆವಿ ಭಾಷಣ ಬಿಗಿತಾ ಕೂತಿದ್ದಾರಲ್ಲ, ಅದು ಬೇರೆ ಯಾರೂ ಅಲ್ಲ, ಮಾಮೂಲಿ ಈ ಪಾರ್ಕಲ್ಲಿ ಕೂತ್ಕೊಂಡಿರ್ತಾರೆ ಗಲಾಟೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೆವಿ ಭಾಷಣ ಬಿಗಿತಾ ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ಯಾರೋ ಇಬ್ಬರು ಲ್ಯಾಂಡ್ ಆದರು ಈಗ. ಮತ್ತೆ ಅಲ್ಲಿಬ್ಬರು ಯಾರೋ ಕೂತ್ಕೊಂಡು ಗಲಾಟೆ ಮಾಡ್ತಾಯಿದ್ರು ಹುಡುಗರು. ಸೊ ಅವ್ರು ಎದ್ದು ಹೋದರು. ಸೊ ಅವ್ರ ಜಾಗಕ್ಕೆ ಇನ್ನಿಬ್ಬರು ಯಾರೋ ಫಾರ್ಮಲ್ಸಲ್ಲಿ ಬಂದಿರುತ್ತೆ. ರಾಜಶೇಖರ್ನ ಬುಲೆಟ್ ಗಾಡಿ ಡಿಡಿ ಅಂತ ಹೋಯ್ತಿಲ್ಲ. ಆ್ಯಕ್ಚುಲಿ
ಅವ್ನು ಬಾಲಂಗುಚಿ ಅವನಲ್ಲ, ಅವ್ನು ಬುಲೆಟ್ ಗಾಡಿ ಹೋಯ್ತು ರಾಯಲ್ ಎನ್ಫೀಲ್ಡ್. ಅದಾದಮೇಲೆ ಇವರು ಫಾರ್ಮಲ್ಸಲ್ಲಿ ಬಂದಿರೋದು ಹುಡುಗರು, ಯಾರೋ ವ್ಯಕ್ತಿಗಳು ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳ ಥರನೇ ಇದ್ದಾರೆ. ಸೊ ಇಲ್ಲಿ ಶುರು ಮಾಡ್ಕೊಂಡಿರೋದು. ಮಲಗಿದೆ, ಆ್ಯಕ್ಚುಲಿ ನನ್ನ ಪಾಡಿಗೆ ನಾನು ಮಲಗಿದ್ದೆ. ಅದು ಆ್ಯಕ್ಚುಲಿ ಇಡೀ ಪಾರ್ಕ್ ಖಾಲಿ ಇದೆ, ಅದನ್ನು ಕವರ್ ಮಾಡೋಕ್ಕೆ ತೋರಿಸ್ತೀನಿ ಇವಾಗ. ಇವರು ಆಟಗಳು, ಮಿಡಲ್ಗುಟ್ ಆಟಗಳು ಹೆಂಗಿರುತ್ತೆ ಅಂತ ತೋರಿಸೋದಕ್ಕೆ ಒಂದು ಎಕ್ಸಾಂಪಲ್. ಇಡೀ ಪಾರ್ಕ್ ಖಾಲಿ ಇದೆ, ಕತ್ಲೆ ಇದೆ. ಆ್ಯಕ್ಚುಲಿ ಏನು ನಡೆಯುತ್ತೆ, ಎಲ್ಲೇನು ಎಷ್ಟು ಕವರ್ ಆಗುತ್ತೋ ಗೊತ್ತಿಲ್ಲ. ಸಮ್ ಡೇ ಡೌನ್ಲೋಡ್ ಮಾಡ್ಕೊಂಡು ಎಫೆಕ್ಟ್ ಹಾಕ್ಕೊಂಡು ನೋಡಿದ್ರೆ ಗೊತ್ತಾಗ್ಬೋದು ಅಂದ್ಕೊಳ್ತೀನಿ. ಇದು ಬೆಂಚು, ಇಲ್ಲಿಂದ ಮುಂದಕ್ಕೆ ಪೂರ್ತಿ ಖಾಲಿ ಇದೆ. ಅಲ್ಲಿಬ್ಬರು ಹುಡುಗರು ಅದು ಫಾರ್ಮಲ್ಸಲ್ಲಿ ಉಯ್ಯಾಲೆ ಆಡ್ತಿದ್ದಾರೆ. ಫಾರ್ಮಲ್ಸಲ್ಲಿ ಉಯ್ಯಾಲೆ, ಇನ್ನೊಬ್ಬ ವರ್ಕೌಟ್ ಮಾಡ್ತಾನೆ ಎಡ ಬಡ ಅಂದ್ಕೊಂಡು ಅದು ಆ ಕಡೆ ಇರಲಿ. ಇಲ್ಲಿ ನಾನು ಮಲಗ್ತೀನಲ್ವ, ಇಲ್ಲಿಂದ ಮುಂದಕ್ಕೆ ಈ ಕಡೆ ಪೂರ್ತಿ ಖಾಲಿ ಇದೆ, ಆದರೆ ಡಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ಇಲ್ಲಿ ನನ್ನ ಪಕ್ಕದಲ್ಲಿ ಒಂದು ಖಾಲಿ ಇದೆ, ಇದು ಬೆಂಚ್ ಮುರಿದೋಗಿದೆ. ಅದಕ್ಕಿಂತ ಪಕ್ಕದಲ್ಲಿ ಒಂದಿದೆ, ಅಲ್ಲಿ ಕುತ್ಕೊಂಡು ಭಜನೆ ಹೊಡಿತಾ ಇದ್ದಾರೆ. ಇಲ್ಲಿಂದ ಮುಂದಕ್ಕೆ ಆ್ಯಕ್ಚುಲಿ ಯಾರೂ ಇಲ್ಲ, ಅಂದರೆ ಜನಗಳಿರಲ್ಲ, ಬೆಂಚ್ಗಳು ಖಾಲಿ ಇದೆ, ಯಾರು ಕೂತಿಲ್ಲ ಅಷ್ಟೇ. ಹೇಳಿವಾ 5-6 ಗಂಟೆಗೆ ಬಂದು 6 ಗಂಟೆಯಿಂದ 6:30 ಎಲ್ಲ ಬಂದು ರೆಡಿ ಮಾಡ್ಕೊಂಡು ಇಲ್ಲಿ ಬೆಂಚ್ಗಳು ಎಷ್ಟು ಖಾಲಿ ಇದೆ ಲೆಕ್ಕ ಹಾಕಿ, ಪೂರ್ತಿ ಖಾಲಿ ಇದೆ ಇಲ್ಲಿಂದ ಅಲ್ಲಿವರೆಗೂ, ಎಂಡ್ವರೆಗೂ. ಪೂರ್ತಿ ಎಂಡ್ವರೆಗೂ ಖಾಲಿ ಇದೆ, ಇಲ್ಲಿಂದ ಅಲ್ಲಿವರೆಗೂ ಖಾಲಿ ಇದೆ. ಕರೆಕ್ಟಾಗಿ ನನ್ನ ಪಕ್ಕನೇ ಬಂದು ಕುತ್ಕೊಂಡು ಮಾತಾಡ್ತಾ ಇರೋದು ಅವರು. ಅದು ಎಷ್ಟು ಜೋರ ಮಾತಾಡ್ತಾವ್ರೆ ಅಂದರೆ, ನಾನು ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡು ಮಲಗಿದ್ದೀನಿ. ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡು ಮಲಗಿದ್ರು ಆ ಬಡ್ಡಿ ಮಕ್ಕಳು ವಾಯ್ಸ್ ಕೇಳಿಸ್ತಾಯಿತ್ತು. ಅಂದರೆ ಜಸ್ಟ್ ಇಮ್ಯಾಜಿನ್ ಅವ್ರು ಎಷ್ಟು ಜೋರ ಮಾತಾಡ್ತಿರ್ಬೇಡ ಅಂತ. ಒಂದು ಸ್ಟಿಲ್ ಫೋಟೋ ಕವರ್ ಮಾಡ್ತೀನಿ, ಕ್ಲೀನಾಗಿ ಗೊತ್ತಾಗುತ್ತೆ. ಆದರೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗುತ್ತದೆ. ಇಲ್ಲಿ ಅವ್ರು ಕುತ್ಕೊಂಡು ಮಾತಾಡ್ತಿದ್ದಾರಲ್ವಾ, ಎಷ್ಟು ಬೆಂಚ್ ಖಾಲಿ ಇದೆ ತೋರಿಸ್ತೀನಿ ನೋಡಿ. ಕುತ್ಕೊಂಡು ಕತೆ ಹೊಡಿತಾ ಇದ್ದಾರೆ. ಇಷ್ಟು ಏರಿಯಾ ಖಾಲಿ ಇದೆ. ಆ್ಯಕ್ಚುಲಿ ಇಲ್ಲೂ ಇಲ್ಲಿಂದನೂ ಇದೆ, ಇಲ್ಲಿಂದ ಅಲ್ಲಿವರೆಗೂ ಜಾಗ ಖಾಲಿ ಇದೆ. ಇಲ್ಲೆಲ್ಲ ಬಿಟ್ಬಿಟ್ಟು ಅಲ್ಲಿ ಮಲಗ್ತೀರ, ಅಲ್ಲಿ ಆ ಜಾಗದಲ್ಲಿ ಮಾತಾಡ್ತಾ ಕೂತಿರೋದು. ಕತ್ಲೆ ಆ್ಯಕ್ಚುಲಿ ಅಲ್ಲಿ ಕಾಡೋದಿಲ್ಲ, ಇಲ್ಲಿ ಕತ್ಲೆ ಕಾಡೋದಿಲ್ಲ. ವೈಟ್ ಬ್ಯಾಲೆನ್ಸಿಂಗ್ ಮಾಡಬೇಕು, ಅದು ಎಫೆಕ್ಟ್ ಹಾಕಿ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ವರ್ಕೌಟ್ ಮಾಡ್ತಿರೋದು ತೋರಿಸ್ತೀನಿ. ಉಯ್ಯಾಲೆ ಆಡ್ತಾವ್ರೆ ಆ್ಯಕ್ಚುಲಿ ಫಾರ್ಮಲ್ಸಲ್ಲಿರುತ್ತೆ ಅವ್ರು ಹುಡುಗರು. ಯಾವುದೇ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಥರ ಫಾರ್ಮಲ್ಸ್ ಹಾಕೊಂಡವ್ರೆ. ಇಲ್ಲೊಬ್ಬ ಅದೇನು ಕೊಮಿತಾವನ ಕಾಣೋಣ ಅಂತ ವರ್ಕೌಟ್ ಮಾಡಿರೋದ್ರಲ್ಲಿ ಕೂತವನಪ್ಪ. ವರ್ಕೌಟ್ ಮಾಡ್ತಿಲ್ಲ, ಊಟ ಕೂತವನು, ಮೊಬೈಲ್ ನೋಡ್ತಾ ಇದ್ದೆ ಕೂತ್ಕೊಂಡು. ಇಲ್ಲೂ ಅಷ್ಟೇ ಜಾಗ ಪೂರ್ತಿ ಖಾಲಿ ಇದೆ. ಈ ಕಡೆ ಜಾಗ ಫುಲ್ ಖಾಲಿ ಇದೆ, ಅಲ್ಲಿ ಸ್ಟ್ರೈಟಾಗಿ ಕೂತ್ಕೊಂಡು ಗಾಡಿ ಮಾಡ್ತಿರೋದು. ಇಲ್ಲೂ ಅಷ್ಟೇ ಪೂರ್ತಿ ಜಾಗ ಖಾಲಿ ಇದೆ, ಇಲ್ಲಿ ಗಲಾಟೆ ಮಾಡ್ತಿರೋದು.
ಹೋಗ್ತೀವಿ